ಹಾಯ್ ಸಚಿನ್. ಹಾಯ್ ಶಂಕರ್. ಹೇಗಿದ್ಯಾ? ಚೆನ್ನಾಗಿದ್ದೀನಪ್ಪ. ನಮಸ್ತೆ ಅಂಕಲ್. ನಮಸ್ಕಾರ. ಹಾಯ್ ಶಂಕರ್. ನಮಸ್ತೆ ಅಂಕಲ್. ನಮಸ್ತೆ. ಕಮ್ ಆನ್, ನೋ ಫಾರ್ಮಾಲಿಟೀಸ್. ನಮಸ್ತೆ ಆಂಟಿ. ಬನ್ನಿ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ಕಾರಮ್ಮ. ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ಕೂತ್ಕೊಳ್ಳಿ. ಪ್ಲೀಸ್ ಫೀಲ್ ಕಂಫರ್ಟಬಲ್. ಥ್ಯಾಂಕ್ ಯು. ನಮಸ್ತೆ ಆಂಟಿ. ಪ್ಲೀಸ್ ರಿಲ್ಯಾಕ್ಸ್. ಅಂಕಲ್, ಇವ್ರು ನಮ್ಮ ಸೋದರ ಮಾವ. ಹಲೋ. ಅಮೆರಿಕದಿಂದ ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ರಾ? ಇಲ್ಲ, ನಿನ್ನೆ ಬಂದ್ವಿ. ಅಮೆರಿಕದಿಂದ ಇಲ್ಲಿಗೆ ಹೇಗೆ ಬಂದ್ರಿ? ಬಸ್ಸಲ್ಲಂತೂ ಬಂದಿಲ್ಲ, ಫ್ಲೈಟ್ ಅಲ್ಲೇ ಬಂದ್ವಿ. ನೀವು ತುಂಬಾ ಕಾಮಿಡಿ ಮಾಡ್ತೀರಪ್ಪ. ಅಂದ ಹಾಗೆ ನಿಮ್ಮ ಹತ್ರ ಅಮೆರಿಕದ ಬಗ್ಗೆ ತುಂಬಾ ಮಾತಾಡ್ಬೇಕು. ಆ ಬಿನ್ ಲಾಡೆನ್ ಹೊಡೆದಾಕದ್ನಲ್ಲ, ಆ ಟ್ವಿನ್ ಟವರ್ ನೀವು ನೋಡಿದೀರಾ? ಹೌದು. ಅಂದಹಾಗೆ ಆ ಟ್ವಿನ್ ಟವರ್ ಅಂತೂ ನಾಶ ಆಗೋಯ್ತು. ಆ ಜಾಗದಲ್ಲಿ ಇನ್ನೊಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದಾರೆ. ಟ್ರೈ ಮಾಡ್ತಾ ಇದಾರೆ, ಜಾಗನೇ ಸಿಗ್ತಾ ಇಲ್ಲ. ಎಷ್ಟು ಎಕರೆ ಬೇಕೋ ಹೇಳಿ, ನಮ್ದು ರಿಯಲ್ ಎಸ್ಟೇಟ್ ಬಿಸಿನೆಸ್, ಬೇಕಾದ್ರೆ ಕೊಡ್ಸೋಣ. ಅಮೆರಿಕಕ್ಕೆ ಬಂದು ಹುಡ್ಕೊಡ್ತೀರಾ? ಲಿಟಿಗೇಷನ್ ಇಲ್ಲ ಅಂದ್ರೆ ಎಲ್ಲಾದ್ರೇನು, ಒಟ್ನಲ್ಲಿ ನಮಗ್ ಬರೋ ಕಮಿಷನ್ ನಮಗ್ ಬಂದ್ರೆ ಸಾಕು. ಆ ಟ್ವಿನ್ ಟವರ್ ಅಷ್ಟೆತ್ರ ಕಟ್ಸಿದಾರಲ್ಲ, ಅದ್ ಹ್ಯಾಕ್ ಕಟ್ಸಿದ್ರು? ಮುಂಚೆ ಮಲಗಿಸಿ ಕಟ್ಟಿದ್ರು, ಆಮೇಲೆ ಎಬ್ಸಿ ನಿಲ್ಸಿದ್ದಾರೆ. ಹೌದಾ? ಆ ಟ್ವಿನ್ ಟವರ್ ಇಂದ ನಿಮ್ಮನೆಗೆ ಎಷ್ಟು ಕಿಲೋಮೀಟರ್ ಆಗತ್ತೆ? ಒಂದು 50 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ಅಮೆರಿಕಾದಲ್ಲಿರೋ ಹಳ್ಳಿಲ ನೀವಿರೋದು? ಸುಮ್ಮನೆ ರೀ ಮಾಮ, ಅವ್ರು ಇರೋದು ಕಾಡಲ್ಲಿ. ಸುಮ್ನೇನಪ್ಪ, ನಾನ್ ಅಮೆರಿಕದ ಬಗ್ಗೆ ತುಂಬಾ ವಿಚಾರಿಸ್ಕೋಬೇಕು. ಅಂದಹಾಗೆ ಅಮೆರಿಕಾದಿಂದ ಇಲ್ಲಿ ಬರೋದಕ್ಕೆ ಎಷ್ಟು ಅವರ್ಸ್ ಬೇಕು? ಹೋಗೋಕೆ ಎಷ್ಟು ಅವರ್ ಆಗುತ್ತೋ ಅಷ್ಟೇ ಅವರ್ ಆಗುತ್ತೆ ಬರೋಕೆ. ತಿಂಡಿ ರೆಡಿ ಮಾಡಿ ಹೋಗಮ್ಮ. ಅಮ್ಮ, ಶ್ವೇತಾ ಇಲ್ಲಮ್ಮ, ಎಲ್ಲರೂ ಕಾಯ್ತಾ ಇದಾರೆ. ರೂಮಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದಾಳೆ ಅವಳು? ಗೊತ್ತಿಲ್ಲಪ್ಪ, ಬೆಳಗ್ಗೆಯಿಂದ ತುಂಬಾ ಡಲ್ ಆಗಿದ್ದಾಳೆ. ನೀನೇ ಹೋಗಿ ಕರ್ಕೊಂಡ್ ಬಾ. ಸರಿ. ಏನ್ ಶ್ವೇತಾ, ನೀನು ಇನ್ನ ರೆಡಿನೇ ಆಗಿಲ್ಲ? ಎಲ್ರು ನಿಂಗೆ ಕಾಯ್ತಾ ಇದಾರಲ್ಲಮ್ಮ, ಬೇಗ ಬಾ. ಕಮ್ ಆನ್, ಗೆಟ್ ರೆಡಿ ಫಾಸ್ಟ್. ಅಣ್ಣ, ಏನ್ ಶ್ವೇತಾ? ನಾನು ನಿಮಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೆ ಹೇಳ್ದೇ ಇರೋಕ್ಕೂ ಆಗ್ತಾ ಇಲ್ಲ. ಆ ಹುಡುಗ ನನಗಿಷ್ಟ ಇಲ್ಲ. ಏನ್ ಹೇಳ್ತಾ ಇದೀಯಮ್ಮ? ನಾನೊಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ. ಅವ್ರಿಗೂ ನಾನಂದ್ರೆ ತುಂಬಾ ಇಷ್ಟ. ಈ ವಿಷಯ ನಂಗೆ ಮೊದಲೇ ಯಾಕೆ ಹೇಳಿಲ್ಲಮ್ಮ ಶ್ವೇತಾ? ನೀನು ಮೊದಲೇ ಹೇಳಿದ್ರೆ ಈ ಏರ್ಪಾಡೆ ಮಾಡ್ತಾ ಇರ್ಲಿಲ್ವಲ್ಲಮ್ಮ? ನಾನು ನಿಮ್ಗೆ ಹೇಳೋಣ ಅಂತಾನೆ ಇದ್ದೆ, ಆದ್ರೆ ನನಗೆ ಒಂದ್ ಮಾತು ಹೇಳ್ದೆ ಸಡನ್ ಆಗಿ ಫಿಕ್ಸ್ ಮಾಡಿ ಬಾ ಅಂತ ಕರಿತಾ ಇದ್ರಲ್ಲ. ನಿನ್ನ ಲವ್ ಮ್ಯಾಟರ್ ನಂಗೆ ಈಗಲೇ ಹೇಳಿ ತುಂಬಾನೇ ಉಪಕಾರ ಮಾಡಿದೆ ಶ್ವೇತಾ. ನೋಡಮ್ಮ, ನಾನಾಗಿ ಅವ್ರನ್ನ ಇವತ್ತು ಮನೆಗೆ ಬರ ಹೇಳಿದ್ದೀನಿ. ಒಂದೇ ಒಂದು ಫಾರ್ಮಾಲಿಟಿಗೋಸ್ಕರ ನೀನು ಬಂದು ನಿನ್ನ ಮುಖ ತೋರಿಸ್ಬಿಟ್ಟು ಹೋಗು ಪ್ಲೀಸ್. ಅರ್ಥ ಆಯ್ತಾ? ಬಾಕಿ ವಿಚಾರ ಆಮೇಲೆ ನೋಡ್ಕೊಳ್ಳೋಣ. ಕಮ್ ಆನ್, ಗೆಟ್ ರೆಡಿ ಫಾಸ್ಟ್ ಪ್ಲೀಸ್ ಶ್ವೇತಾ. ಅಂದಾಗಿ ಈ ವಿಷಯ ನಮ್ಮಲ್ಲೇ ಇರಲಿ, ಅವ್ರಿಗೇನು ಗೊತ್ತಾಗೋದು ಬೇಡ. ಗೆಟ್ ರೆಡಿ ಆ್ಯಂಡ್ ಕಮ್ ಫಾಸ್ಟ್. ನೀವು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ. ಐ ಲೈಕ್ ಯು. ಅಂದಾಗೆ ಅಮೆರಿಕ ಜನ ತುಂಬಾ ಸ್ಪೀಡ್ ಆಗಿರ್ತಾರಂತೆ. ಹೌ ಅಲ್ಲಿ ಮಕ್ಕಳೆಲ್ಲ 6 ತಿಂಗಳಿಗೆ ಹುಡ್ತಾರೆ. ಬೈ ಬರ್ತೆ ಸ್ಪೀಡ. ಸ್ವಲ್ಪ ತಲೆ ಎತ್ತಮ್ಮ, ಮುಖ ನೋಡೋಣ. ಏನಮ್ಮ ಶ್ವೇತಾ, ಚಿಕ್ಕ ವಯಸ್ಸಲ್ಲಿ ನೀನು ತುಂಬಾ ಬೋಲ್ಡು, ಚೂಟಿ, ನಾಟಿ, ಬಾಯ್ ಬಡಿಕಿ, ಜಾಸ್ತಿ ಮಾತಾಡ್ತೀಯ ಅಂತ ಕೇಳಿದ್ದೆ. ನೀನ್ ನೋಡಿದ್ರೆ ಗೌರಮ್ಮ ಅಂತರ ಸುಮ್ಮನೆ ಕೂತಿದ್ಯಾ? ಈಗಲೂ ಹಾಗೆ ಇದ್ದಾಳೆ. ಅದೇನೋ
ಬೆಳಗ್ಗೆಯಿಂದ ಸ್ವಲ್ಪ ಡಲ್ ಆಗಿದ್ದಾಳೆ. ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅಂತ ಬೇಜಾರಿರ್ಬೇಕು. ಸಚಿನ್, ಹುಡುಗಿ ನಾನು ಈ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು. ಈಗ ಸರಿಯಾಗಿ ಮುಖ ನೋಡ್ಕೊಂಡ್ಬಿಡು, ಆಮೇಲೆ ನೋಡ್ಲಿಲ್ಲ ಅಂತ ಹೇಳ್ಬೇಡ. ಏನಂತ ಮೆಸೇಜ್ ಮಾಡಲಿ? ಕ್ಯಾನ್ ಐ ಟಾಕ್ ಟು ಶ್ವೇತಾ? ಕಿಲ್ಲಾಡಿ ಕಣಯ್ಯ, ಅರ್ಥ ಆಯ್ತು. ಶ್ವೇತಾ, ಸಚಿನ್ ಕರ್ಕೊಂಡೋಗಿ ಮನೆ ತೋರ್ಸ್ಕೊಂಬಾಮ. ಹೋಗಮ್ಮ. ಹೋಗಯ್ಯ, ಯಾಕೆ ಹೋಗು. ಸಂಕೋಚ ಪಡ್ಕೊತ್ಯಾ? ತುಂಬಾ ಸಂಕೋಚ ಸ್ವಭಾವ. ಅಂದಾಗೆ ನಿಮ್ಮ ಅಮೆರಿಕಾದಲ್ಲಿ ಈ ಎಂಗೇಜ್ಮೆಂಟ್ ಸಿಸ್ಟಮ್ ಇದೆಯೋ? ಅಲ್ಲೆಲ್ಲ ಎಂಗೇಜ್ಮೆಂಟ್ ಸಿಸ್ಟಮ್ ಎಲ್ಲ ಏನೂ ಇಲ್ಲ. ಹುಡುಗ ಹುಡುಗಿ ಯಾವಾಗ್ಲೂ ಎಂಗೇಜ್ ಆಗಿಯೇ ಇರ್ತಾರೆ. ಬ್ಯೂಟಿಫುಲ್ ಜಾಕ್, ಬ್ಯೂಟಿಫುಲ್ ಜಾಕ್. ಶ್ವೇತಾ, ನಾನು ನನ್ನ ಜೀವನದಲ್ಲಿ ಈ ಪರ್ಟಿಕ್ಯುಲರ್ ದಿವಸಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಕೊನೆಗೂ ಆ ದಿವಸ ಇವತ್ತು ಈಗ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಟುಡೇ ಇಸ್ ಮೈ ಮೋಸ್ಟ್ ಮೆಮೊರಬಲ್ ಡೇ. ನಿನ್ನ ಜೊತೆ ಏನೇನೋ ಮಾತಾಡಬೇಕು ಅಂದ್ಕೊಂಡು ಬಂದಿದ್ದೆ. ಬಟ್ ಹೀಗೆ ನೋಡಿದ್ರೆ ನನಗೆ ಮಾತೇ ಬರ್ತಾ ಇಲ್ಲ. ಶ್ವೇತಾ, ಈ ಫಾರಿನಲ್ಲೆಲ್ಲ ಹೇಗೆ ಗೊತ್ತಾ? ಮೊದಲು ಲವ್ ಮಾಡಿ ಆಮೇಲೆ ಮದುವೆ ಆಗಿ ನಂತರ ಮಕ್ಕಳು ಮಾಡಿಕೊಂಡು ಅವ್ರ ತಂದೆ ತಾಯಿ ಮುಂದೆ ಒಂದ್ ದಿವಸ ಹೋಗಿ ಇವನೇ ನನ್ನ ಗಂಡ, ಇವಳೇ ನನ್ನ ಹೆಂಡತಿ, ಇವರೇ ನನ್ನ ಮಕ್ಕಳು ಅಂತ ಹೇಳ್ತಾರೆ. ಆದರೆ ನಮ್ಮ ಕಲ್ಚರ್ ಇದೆಯಲ್ಲ, ಆ ಕಲ್ಚರ್ ಇಸ್ ರಿಯಲ್ ಎವರ್ಗ್ರೀನ್. ಅದಕ್ಕೆ ನಾನು ನಮ್ಮ ಕಲ್ಚರ್ ಇರೋ ಹುಡುಗಿನೇ ಬೇಕು ಅಂತ ಐ ಚೋಸ್ ಯು. ಸಚಿನ್, ನಮ್ಮೂರಲ್ಲಿ ನನಗಿಂತ ಒಳ್ಳೆ ಹುಡುಗಿರು ತುಂಬಾ ಜನ ಸಿಗ್ತಾರೆ. ಹೇ, ಜಸ್ಟ್ ರಿಲ್ಯಾಕ್ಸ್. ಐ ಜಸ್ಟ್ ಗೇವ್ ಯು ಅನ್ ಎಕ್ಸಾಂಪಲ್. ನಾನು ನಿನ್ನನ್ನು 10 ವರ್ಷದಿಂದ ನಿನ್ನ ಪರ್ಮಿಷನ್ ಇಲ್ಲದೆ ಪ್ರೀತಿಸ್ತಾ ಇದ್ದೀನಿ. ನನಗೆ ನೀನು ಅಂದರೆ ನನ್ನನ್ನು ನಾನೇ ಮರೆಯಷ್ಟು ಪ್ರೀತಿ. ನಾನು ನಿಮ್ಗೊಂದು ಮಾತು ಹೇಳಬೇಕು. ಏನು ಹೇಳು ಶ್ವೇತಾ? ಈ ವಿಷಯ ನಿಮ್ಮ ಮುಂದೆ ಹೇಗೆ ಹೇಳಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಗೋ ಹೆಡ್. ನಾನು ಒಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ. ಅವ್ರ ಜಾಗದಲ್ಲಿ ಬೇರೆ ಯಾರನ್ನೂ ಕಲ್ಪನೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ವಾಟ್ ಡು ಯು ಮೀನ್? ಅವನೆಲ್ಲ ವಿಷಯದಲ್ಲೂ ನನಗಿಂತ ಓಕೆ ಅನ್ಸುತ್ತಾ ನಿನಗೆ? ಸಚಿನ್, ನಿಜವಾದ ಪ್ರೀತಿಲಿ ಕಂಪ್ಯಾರಿಸನ್ ಇರಲ್ಲ. ಅವ್ರು ಕೆಲವು ವಿಷಯದಲ್ಲಿ ನಿಮಗಿಂತ ಕಮ್ಮಿನೇ. ಆದರೆ ಲವ್ ಇಸ್ ಬ್ಲೈಂಡ್. ಶ್ವೇತಾ, ಅಮೆರಿಕಾದಲ್ಲಿ ಮಿಡಲ್ ಸ್ಕೂಲಲ್ಲಿ ಲೈಕ್ ಮಾಡ್ಕೊಂಡು, ಹೈಸ್ಕೂಲಲ್ಲಿ ಲವ್ ಮಾಡ್ತಾ, ಕಾಲೇಜಲ್ಲಿ ಮಕ್ಕಳು ಮಾಡ್ಕೊಂಡು ಲಿವ್ ಇನ್ ಪಾರ್ಟ್ನರ್ಸ್ ತರ ಕಾಂಟ್ರಾಕ್ಟ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ. ಅದರಲ್ಲೇ ಹ್ಯಾಪಿ ಆಗಿರ್ತಾರೆ ಅವರು. ಸಚಿನ್, ನನ್ ಮದ್ವೆ ಒಂದು ಕಾಂಟ್ರಾಕ್ಟ್ ಅಲ್ಲ. ಪ್ರೀತಿ ವಿಶ್ವಾಸದಿಂದ ಮದ್ವೆ ಆದ್ರೇನೆ ಸಂಸಾರ ಸುಖವಾಗಿರೋದು. ಹಾಗಾದ್ರೆ ನೀನ್ ನನ್ನ ಜೊತೆ ಬಾಳೋದಕ್ಕೆ ಚಾನ್ಸೇ ಇಲ್ವಾ? ಸಚಿನ್, ಐ ಆಮ್ ರಿಯಲಿ ಸಾರಿ. ನೀವ್ ನನಗೆ ಕನ್ಫ್ಯೂಸ್ ಮಾಡಿದ್ರು, ಕನ್ವಿನ್ಸ್ ಮಾಡಿದ್ರು, ನಾನ್ ಕ್ಲಿಯರ್ ಆಗಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಬೇರೆ ಸಂಬಂಧದ ಬಗ್ಗೆ ಯೋಚನೆ ಮಾಡಕ್ಕಾಗಲ್ಲ. ನೀನೊಪ್ಪೋದಾದ್ರೆ ನಾನು ಹುಡುಗನ ಹತ್ರ ಮಾತಾಡ್ಲಾ? ಟೈಮ್ ವೇಸ್ಟ್ ಮಾಡಬೇಡಿ. ವಿ ಲವ್ ಈಚ್ ಅದರ್ ಅ ಲಾಟ್. ನಮಗೊಬ್ರನ್ ಬಿಟ್ಟೊಬ್ರು ಬದುಕೋಕ್ಕಾಗಲ್ಲ. ಇಟ್ಸ್ ಆಲ್ ರೈಟ್. ನಾನು ನಿಮ್ಮನ್ನ ಪ್ರೀತಿಸಿದ್ದು ನಿಜ. ಆದ್ರೆ ನಾನು ಯಾವತ್ತೂ ನಿಮ್ಗೆ ಹೇಳೋ ಪ್ರಯತ್ನ ಮಾಡಲಿಲ್ಲ. Whoever he is, he must be a lucky guy. ಥ್ಯಾಂಕ್ಸ್. ಸಚಿನ್, ಒಂದು ರಿಕ್ವೆಸ್ಟ್. ಏನು? ಈ ವಿಷಯ ನಮ್ಮಣ್ಣನ ಹತ್ರ ಹೇಳಬೇಡಿ. ಆಯ್ತು. ಥ್ಯಾಂಕ್ ಯು. ಟೇಕ್ ಮೈ ಕಾರ್ಡ್. ನಿಂಗೆ ಯಾವತ್ತು ಯಾವುದೇ ಸಹಾಯ ಬೇಕಿದ್ರು ಕಾಲ್ ಮಾಡು ಶ್ವೇತಾ. ನಿನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಲೆಟ್ಸ್ ಗೋ. ಬನ್ನಿ. ಟ್ವಿನ್ ಟವರ್ ಬೀಳುವಾಗ ನೀವು ಎಲ್ಲಿದ್ರಿ? ಅದೇ ಫ್ಲೈಟ್ ಅಲ್ಲಿ ಇದ್ದೆ. ನೀವು ದಡಬಡ ಅಂತ ಬೀಳಿದ್ದೆ ನೀವು ನೋಡಿದ್ರ? ಹೌದು. ಹಾ ಸಚಿನ್, ಅಬ್ಬಬ್ಬಬ್ಬ. ಕಮ್ ಕಮ್. ಓ, ಬಂದ್ರಾ? ಏನಪ್ಪ, ಹ್ಯಾಪಿನಾ? ಹಾ ಸಚಿನ್, ಮಾತುಕತೆ ಎಲ್ಲ ಆಯ್ತು ತಾನೆ? ಆಯ್ತು ಪಾಪ. ವೆರಿ ಗುಡ್, ವೆರಿ ಗುಡ್. ಇನ್ನೇನು ಮರ್ತಿಲ್ಲ ತಾನೇ? ಏನೂ ಇಲ್ಲಮ್ಮ. ಏನಪ್ಪ ಸಚಿನ್, ಹುಡುಗಿ ಹೇಗೆ? ಹಾಗಾದ್ರೆ ಹೊರಡ್ಬೋದಲ್ವಾ? ಮಿಕ್ಕಿದ ವಿಷಯನ ಪುರೋಹಿತನ ಕರೆಸಿ ಮಾತಾಡೋಣ. ಹಾಗೆ ಆಗ್ಲಿ ಆಂಟಿ. ನೋಡಿ ಮಿಸ್ಟರ್ ರಾಕೇಶ್, ರಾಕೇಶ್ ಅವರೇ, ಆ ಟ್ವಿನ್ ಟವರ್ ಮಧ್ಯೆ ನಾನೊಂದು ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ. ಅದಕ್ಕೇನಂತೆ, ಬಿನ್ ಲ್ಯಾಡನ್ ನಮ್ ಫ್ರೆಂಡೇ. ತೆಗಿಸೋಣ ಬಿಡಿ. ವೆರಿ ಗುಡ್. ನೋಡಮ್ಮ ಶ್ವೇತಾ,
ನೀನು ಮನೆ ಬಿಟ್ಟು ಬರ್ತಾ ಇದೆಯಾ ಅಂತ ಹೇಳಿ ವರಿ ಮಾಡ್ಕೋಬೇಡ. ನಾನು ನಿನ್ನ ತಾಯಿ ಥರ, ನೀನು ನನ್ನ ಸೊಸೆ ಅಲ್ಲ ಮಗಳ ಥರ ನೋಡ್ಕೊಳ್ತೀನಿ. ನೀನು ಯಾವಾಗ ಅಣ್ಣನ ತಾಯಿನ ನೋಡಬೇಕು ಅನ್ನಿಸ್ದಾಗಲೆಲ್ಲ ಇಲ್ಲಿಗೆ ಬಂದ್ಬಿಡು. ನೀನು ಇಲ್ಲಿ ಹೇಗೆ ಸ್ವತಂತ್ರವಾಗಿರ್ತೀಯೋ ಅಲ್ಲೂ ಹಾಗೆ ಇರ್ತೀಯ. ಓಕೆ, ಬೇಗ ಬಂದ್ಬಿಡು. ಓಕೆ ಅಮ್ಮ ಶ್ವೇತಾ, ಬರ್ಲಾ? ಟೇಕ್ ಕೇರ್. ಬೆಸ್ಟ್ ಆಫ್ ಲಕ್. ಬರ್ತೀನಿ. ಓಕೆ ಅಂಕಲ್, ಫೋನ್ ಮಾಡ್ತೀನಿ. ನಮಸ್ಕಾರ ಮೇಡಮ್. ಓಕೆ, ಗಾಡ್ ಬ್ಲೆಸ್ ಯು. ಆದಷ್ಟು ಬೇಗ ಮುಹೂರ್ತ ಫಿಕ್ಸ್ ಮಾಡೋಣ. ಬರ್ತೀನಿ. ಓಕೆ, ತುಂಬಾ ಸಂತೋಷ. ನಮಗಂತೂ ಬಹಳ ತೃಪ್ತಿಯಾಗಿದೆ. ಹೋಗಿ ಬರ್ತೀನಿ. ಬನ್ನಿ. ಅಯ್ಯ ಶಂಕರ್, ಆ ಹುಡುಗನಿಗೂ ನಮ್ಮ ಹುಡುಗಿಗೂ ಜೋಡಿ ತುಂಬಾ ಚೆನ್ನಾಗಿದೆ. ಓಕೆ ಮಾಡ್ಬಿಡು. ನೋಡಪ್ಪ, ಟೈಮ್ ಆಯ್ತು, ನಾನು ಬರ್ತೀನಿ. ಅಮ್ಮ, ಒಂದ್ ನಿಮಿಷ. ಶ್ವೇತಾ, ಈಗ ಹೇಳು, ಯಾರವನು? ಅವ್ರ ಹೆಸರು ನಂದನ್ ಅಂತ. ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿರೋದು. ಈಗ ನಮ್ಮ ಬಾಸ್ ಕೂಡ. ಯಾವ ಫ್ಯಾಮಿಲಿ? ಅವರಿಗೆ ತನ್ನವರು ಅಂತ ಯಾರೂ ಇಲ್ಲ. ನಮ್ಮ ಆಫೀಸಲ್ಲಿ ವಾಚ್ಮ್ಯಾನ್ ಆಗಿದ್ದು ಆಕ್ಸಿಡೆಂಟಲ್ಲಿ ಸತ್ತೋದ್ರಲ್ಲ, ಅವ್ರ ಮಗ. ಓ, ಬಸ್ಸಪ್ಪನ್ ಮಗ. ಗುಡ್ ಸೆಲೆಕ್ಷನ್. ಹಿಂದೆ ಮುಂದೆ ಗೊತ್ತಿಲ್ದಿರೋ ಒಬ್ಬ ಅನಾಥನ್ನ ಲವ್ ಮಾಡಿದ್ಯಾ? ಈಗ ಬಂದ್ ಹೋದ್ರಲ್ಲ, ಆ ಫ್ಯಾಮಿಲಿಗಿಂತ ವೆರಿ ವೆರಿ ಗುಡ್ ಸೆಲೆಕ್ಷನ್. ಅಮ್ಮ, ನೀನು ಎಲ್ಲ ಮುಚ್ಚಿಟ್ಬಿಟ್ಟಿಯಲ್ಲ ಅಮ್ಮ. ನೀನೇನ್ ಹೇಳ್ತಾ ಇದೀಯಾ? ಅವಳೇನ್ ಹೇಳ್ತಾ ಇದ್ದಾಳೆ? ಇಲ್ಲಿ ಏನ್ ನಡೀತಾ ಇದೆ? ಒಂದು ಅರ್ಥ ಆಗ್ತಾ ಇಲ್ಲ. ತಾಯಿ ಮಗಳು ಇಬ್ರು ಸೇರ್ಕೊಂಡು ಚೆನ್ನಾಗಿ ನಾಟಕ ಆಡ್ತಾ ಇದ್ದೀರಾ. ನೀನ್ ಹೇಳೋದ್ ನೋಡಿದ್ರೆ ನಾನೇನೋ ಮೋಸ ಮಾಡ್ದಂಗೆ ಮಾತಾಡ್ತೀಯಾ? ನಿಮ್ಮಿಬ್ಬರನ್ನ ಬೆಳೆಸೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಅವ್ರು ಹೋದ್ಮೇಲೆ ನೀನ್ ಇದ್ದೀಯಲ್ಲ ಅಂತ ಧೈರ್ಯವಾಗಿದ್ದೆ. ಆದ್ರೆ ನೀನು ನನ್ನನ್ನೇ ಬ್ಲೇಮ್ ಮಾಡ್ತೀಯಾ? ಅಮ್ಮ, ಡ್ಯಾಡಿ ನಮ್ಮನ್ನ ಬಿಟ್ಟು ಹೋದ್ಮೇಲೆ ಅವ್ರು ಕಾಪಾಡ್ಕೊಂಡ್ ಬಂದಿದ್ದ ಗೌರವನ ನಾನು ಉಳಿಸ್ಕೊಂಡ್ ಬಂದಿದ್ದೀನಿ. ಒಂದಿನೂ ನಾನು ನನ್ನ ಬಗ್ಗೆ ಚಿಂತೆ ಮಾಡಿಲ್ಲ. ಆದ್ರೆ ಇವಳು ಏನ್ ಮಾಡಿದ್ಲಿ ಇವಳು? ನನಗೆ ಹುಚ್ಚಿಡಿತಾ ಇದೆ. ಯಾರಾದ್ರೂ ಒಬ್ರು ಕರೆಕ್ಟಾಗಿ ಹೇಳಿ. ಅಮ್ಮ, ಶ್ವೇತಾ ನಾವ್ ಅನ್ಕೊಂಡಂಗೆ ಚಿಕ್ಕ ಹುಡುಗಿ ಅಲ್ಲಮ್ಮ. ನನಗಿಂತ ದೊಡ್ಡವಳು, ದೊಡ್ಡ ಕೆಲಸ, ಕೈ ತುಂಬಾ ಸಂಬಳ. ಅದಕ್ಕೆ ಅವಳ ಲೈಫ್ ಪಾರ್ಟ್ನರ್ನ ಅವಳೇ ಚೂಸ್ ಮಾಡಿದಾಳೆ. ಐ ಆಮ್ ಹೆಲ್ಪ್ಲೆಸ್. ಅಣ್ಣ, ಈ ವಿಷಯದ ಬಗ್ಗೆ ಮಾತಾಡಿ ನಿಮ್ಮ ಒಪ್ಪಿಗೆಯಿಂದ ನೀವೇ ಮುಂದೆ ನಿಂತು ಮದುವೆ ಮಾಡಿಸಿ ಅಂತ ಕೇಳೋಕೆ ನನ್ಗೆ ಅವಕಾಶನೇ ಸಿಗ್ಲಿಲ್ಲ. ಅಷ್ಟರಲ್ಲಿ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಬಿಟ್ರಿ. ನಾನು ಏನ್ ಮಾಡಕ್ಕಾಗತ್ತೆ? ನಾನು ಏನೇ ಹೇಳಿದ್ರು ಈಗ ತಪ್ಪಾಗತ್ತೆ. ನಾನು ಯಾವತ್ತೂ ನಿಮ್ ಮರ್ಯಾದೆ ಹೋಗೋ ಕೆಲಸ ಮಾಡಿಲ್ಲ. ಈ ಮನೆ ಮರ್ಯಾದೆ ಹೋಗೋದು ಬೇಡ, ನೀನ್ ಕೆಲ್ಸಕ್ಕೆ ಹೋಗೋದು ಬೇಡ, ನೀನ್ ಸಂಪಾದನೆ ಮಾಡೋದು ಬೇಡ, ನಿನಗೆ ಈ ಮೊಬೈಲು ಬೇಡ. ನೀವಿಬ್ರು ಮನೆಯಿಂದ ವಿತೌಟ್ ಮೈ ಪರ್ಮಿಷನ್ ಆಚೆ ಹೋಗೋದು ಬೇಡ. ಐ ವಿಲ್ ಶೋ ಮೈ ಕ್ಯಾರೆಕ್ಟರ್. ವಾಚ್ಮ್ಯಾನ್, ಏನ್ ಶ್ವೇತಾ, ಯಾಕೆ ಹೀಗ್ ಮಾಡ್ದೆ? ನನಗಾದ್ರೂ ಒಂದ್ ಮಾತು ಹೇಳಕ್ಕಾಗ್ಲಿಲ್ವಾ? ಯಾಕಮ್ಮ? ಏನಿದು? ಬರ್ತಾ ಬರ್ತಾ ಮೈಸೂರಲ್ಲೂ ಟ್ರಾಫಿಕ್ ಜಾಸ್ತಿ ಆಯ್ತು. ಅರೆ, ಏನಾಯ್ತು? ಸೈಡ್ ಸೈಡ್ ಗಾಡಿ ಆಕ್ಸಿಡೆಂಟ್. ರೀ, ನೀರು ಹಾಕೊಂಡು ಕೂತಿದ್ದೀರಾ? ಎತ್ತಿ ನೋಡ. ಮೂವ್ ಮೂವ್ ಮೂವ್, ಎತ್ತಿ ಬೇಗ. ಮೆತ್ತಿಗೆ ಮೆತ್ತಿಗೆ ಮೂವ್ ಮೂವ್. ದಾರಿ ಮಾಡ್ಕೊಡಿ, ದಾರಿ ಮಾಡ್ಕೊಡಿ. ಮೂವ್. ಬನ್ನಿ ಬನ್ನಿ ಬನ್ನಿ, ದಾರಿ ಬಿಡ್ರಿ. ಮೂವ್. ಗಾಡಿ ತೆಗೀಯ, ಗೊತ್ತಾಗ್ತಿಲ್ವಾ ಆಂಬುಲೆನ್ಸ್ ಬರ್ತಿರೋದು? ಅಯ್ಯೋ, ಬನ್ನಿ ಬನ್ನಿ ಬನ್ನಿ. ಮೂವ್ ಮೂವ್, ಬೇಗ ಹೋಗಿ. ಬನ್ನಿ ಬನ್ನಿ, ಮೂವ್ ಮೂವ್. ಏನೋ ಕಾರ್ ಮೇಲೆ ಕಾಲಿಡ್ತೀಯಾ? ಯೋ, ರೋಡ್ ಸೆನ್ಸ್ ಇಲ್ವೇನೆ ನಿನ್ಗೆ? ಎಮರ್ಜೆನ್ಸಿಲಿ ಇರೋ ಆಂಬುಲೆನ್ಸ್ಗೆ ದಾರಿ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಹೋಗೋ, ನಮಗೂ ಅರ್ಜೆಂಟಾಗಿ ಕೆಲಸ ಇರುತ್ತೆ. ಏನೋ ಮಾಡೋಕ್ಕಾಗುತ್ತೆ ಈಗ? ಅಷ್ಟೊಂದು ಎಮರ್ಜೆನ್ಸಿ ಇದ್ರೆ ನೀನು ಆಂಬುಲೆನ್ಸ್ ಅಲ್ಲಿ ಹೋಗ್ಬೇಕಾಗುತ್ತೆ. ಅಲ್ಲಯ್ಯ, ಮನುಷ್ಯತ್ವ ಇಲ್ವಾ ನಿಮ್ಗೆ? ಮೊದಲು ಲೇನ್ ಡಿಸಿಪ್ಲಿನ್ ಕಲ್ತ್ಕೋ. ಸರ್, ಸಾರಿ ಸರ್, ನಮ್ದೇ ಮಿಸ್ಟೇಕು. ಏಯ್, ಬಾರ ಹೋಗೋಣ. ಬಾ ಬಾ. ಏನು ರೂಲ್ಸ್ ರೆಗ್ಯುಲೇಷನ್ ಮಾತಾಡ್ತೀಯಾ? ನೀನೇನ್ ಪೊಲೀಸಾ? ಅಯ್ಯೋ, ನಿನ್ನ ಏಯ್, ನಿನ್ನಂತ ಕಂತ್ರಿಗಳಿಗೆ ಬುದ್ಧಿ ಕಲ್ಸೋಕೆ ಪೊಲೀಸವರೇ ಬೇಕಾಗಿಲ್ಲ. ನನ್ನಂತವ್ರು ಎಲ್ಲಾ ಕಡೆ ಇರ್ತಾರೆ, ನೆನ್ಪಿರ್ಲಿ.
ಇವಳನ್ನ ಡೆಲ್ಲಿಲಿ ಬಿಟ್ಟು ಓದಿಸಿದ್ರೆ ತಪ್ಪಾಯ್ತಲ್ಲ. ಹಾಯ್ ಶ್ವೇತಾ ಡಾರ್ಲಿಂಗ್, ಏನಾಯ್ತು? ಅರೆ ಕಟ್ಟಾಯ್ತು. ವೀಡಾಯ. ಅರೆ ಯಾಕೆ ಕಟ್ ಮಾಡ್ತಾ ಇದ್ದಾಳೆ? Come to coffee day. ಮೆಸೇಜಾ? ಕಮ್ ಟು ಕಾಫಿ ಡೇನಾ? ಮೆಸೇಜ್ ಯಾಕೆ ಮಾಡಿದ್ಲು? ಓಕೆ, ಹೋಗಿ ನೋಡೋಣ. ಎಸ್. ನಾನು ಯಾರಂತ? ಶ್ವೇತಾ ಅಣ್ಣ. ನನ್ನ ಬಗ್ಗೆ ಎಲ್ಲ ಗೊತ್ತು, ಆದರೂ ನಕರಾನ? ನನ್ನ ಕೆಪಾಸಿಟಿ ಏನಂತ ಗೊತ್ತು ತಾನೆ? ಗೊತ್ತಿದೆ. ಗೊತ್ತಿದ್ದು ತಪ್ಪು ಮಾಡ್ತಾ ಇದೆಯಾ? ತಪ್ಪ? ಎಲ್ಲ ಗೊತ್ತಿದೆ, ಲವ್ ಮಾಡ್ತಾ. ಏಯ್, ಇವತ್ತೇ ಕೊನೆ, ಎಲ್ಲನೂ ಸ್ಟಾಪ್ ಆಗಬೇಕು. ನನ್ನ ತಂಗಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ. ಇಷ್ಟೊಳ ಮದುವೆನೂ ಫಿಕ್ಸ್ ಮಾಡ್ತಾ ಇದ್ದೀನಿ. ಅವಳನ್ನು ನೋಡೋದೇ ಆಗಲಿ, ಅವಳ ಹತ್ರ ಮಾತಾಡೋದೇ ಆಗಲಿ, ಎಲ್ಲನೂ ಸ್ಟಾಪ್. ಏನು ಹೆದರ್ಸ್ತಾ ಇದ್ದೀರಾ? ಹೆದರ್ಸ್ತಾ ಇಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಅಷ್ಟೇ. ಈ ಮಾತು ನನ್ಗೆ ಹೇಳೋಕ್ಕಿಂತ ಮುಂಚೆ ಮೊದಲು ನಿಮ್ಮ ತಂಗಿಗೆ ಹೇಳಿ. ಅವಳು ಏನಾದರೂ ನಿಮ್ಮ ಮಾತು ಕೇಳಿದ್ರೆ ನಾನು ತಂಟೆಗೆ ಹೋಗಲ್ಲ. ಅವಳು ಏನಾದರೂ ತಾನಾಗೆ ನನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ರೆ ನೀವಷ್ಟೇ ಅಲ್ಲ, ಯಾರಿಂದನೂ ಏನು ಮಾಡೋಕ್ಕಾಗಲ್ಲ. ನೀನು ತುಂಬ ತಪ್ಪು ಮಾಡ್ತಾ ಇದೀಯ. ತಪ್ಪು ಮಾಡಿದ್ದೀನಿ ಅಂದಮೇಲೆ ತಪ್ಪಾಗೋಗಿದೆ ಅಂತಲೇ ಅರ್ಥ. ಅದಕ್ಕೆ ಪ್ರಾಯಶ್ಚಿತ್ತನೂ ಮಾಡ್ಕೋಬೇಕು. ಅದಕ್ಕೆ ನಿಮ್ಮ ತಂಗಿನೇ ಮದುವೆ ಮಾಡ್ಕೋತೀನಿ. ಮದುವೆ ಆಗ್ತೀನಿ ನೋಡಿ. ನಂದು ಒಂದು ಮುಖ ಅಷ್ಟೇ ನೋಡಿದ್ಯಾ? 4 ಜನಕ್ಕೆ ಒಂದು ಕಂಪ್ನಿಯಲ್ಲಿ ಬಾಸ್ ಆಗ್ಬಿಟ್ರೆ ಏನು ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಅನ್ಕೊಂಡ್ಯಾ? ನನ್ನ ಕ್ಯಾರೆಕ್ಟರ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಅದರ ಅವಶ್ಯಕತೆನೂ ನನಗಿಲ್ಲ. ಮನುಷ್ಯತ್ವನ ಇಲ್ದಿರೋ ಕ್ಯಾರೆಕ್ಟರ್ ನಿಂದು. ನಿನ್ನ ಬಗ್ಗೆ ತಿಳ್ಕೊಂಡು ನನಗೇನಾಗಬೇಕಾಗಿಲ್ಲ. ಗೊತ್ತಿದ್ದೋ ಗೊತ್ತಿಲ್ದಿರೋ ತಪ್ಪು ಮಾಡ್ತಾ ಇದೆಯಾ? ನನಗೆ ಕೆಣಕಿದ್ಯಾ? ನನ್ನ ಫ್ಯಾಮಿಲಿಗೋಸ್ಕರ, ನನ್ನ ಪ್ರೆಸ್ಟೀಜಿಗೋಸ್ಕರ ಯಾವ ಮಟ್ಟಕ್ಕೂ ರಿಸ್ಕ್ ತೊಗೊಳಕ್ಕೂ ರೆಡಿ. ನೋಡ್ತಾ ಇರೋ ನಿನ್ನ ಕಥೆನೇ ಏನು ಮಾಡ್ತೀನಿ ಅಂತ. ಫೋನು. ಹಲೋ ವಿಶ್ವಾಸ್, ಮ್ಯಾಟ್ರ್ ತುಂಬ ಸೀರಿಯಸ್ ಆಗಿದೆ ಕಣೋ. ಶ್ವೇತಾ ಅಣ್ಣನಿಗೆ ನಮ್ಮ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ಬಂದು ಸಿಕ್ಕಾಪಡೆ ಕೂಗಾಡೋದ. ಅವಳಿಗೆ ಮದುವೆ ಫಿಕ್ಸ್ ಮಾಡಿದ್ದಾನಂತೆ ಬೇರೆಯವ್ರ ಜೊತೆ. ಶ್ವೇತಾ ಹತ್ರ ಮಾತಾಡ್ದ ನೀನು? ಎಲ್ಲಿ ಮಾತಾಡೋಣ ಅಂದರೆ ಮೊಬೈಲು ಕಿತ್ಕೊಂಡು ಇಟ್ಕೊಂಡಿದ್ದಾನೆ. ಸರಿ, ಈ ವಿಷಯ ಫೋನಲ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ. ನೀನು ಈಗಲೇ ಬೆಂಗಳೂರು ಹೊರಟು ಮಾತಾಡ. ಸರಿ. ಏನಪ್ಪ ಮಿಸ್ಟರ್ ರೋಮಿಯೋ, ಏನು ಮಾಡಬೇಕು ಅನ್ಕೊಂಡಿದ್ಯಾ? ಲವ್ ಮಾಡೋದು ಬಿಟ್ಟು ಬೇರೆ ಏನಾರ ಪ್ಲಾನ್ ಮಾಡಿದ್ಯಾ? ಯಾಕಪ್ಪ? ಅದನ್ನ ಹೇಳಕ್ ತಾನೇ ಮೈಸೂರಿಂದ ಕರ್ಸಿರೋದು. ಈಗ ನನ್ನೇ ಕೇಳಿದ್ರೆ ಸುಮ್ಮನೆ ಉರಿಸ್ತೆ ಕಣೋ. ಕೂತ್ಕೊಳ್ಳೋ ಹೋಗ್ಲಿ, ತಮಾಷೆ ಮಾಡಿದೆ, ಕೂತ್ಕೊಳ್ಳೋ. ಸರಿ ಮಮ್ಮ, ನಿನಗೆ ಗೊತ್ತು ಅವರಣ್ಣ ಮೈಸೂರಲ್ಲಿ ಸಿಕ್ಕಾಪಟ್ಟೆ ಇನ್ಫ್ಲೂಯೆನ್ಷಿಯಲ್, ಆಮೇಲೆ ಸಖತ್ ಸ್ಮಾರ್ಟು. ಮೋರ್ ಓವರ್ ಅವ್ರದ್ದು ರೆಸ್ಪೆಕ್ಟಬಲ್ ಫ್ಯಾಮಿಲಿ. ಅವ್ರನ್ನ ಎದುರಾಕೊಂಡು ನಾವೇನು ಕಿತ್ಕೊಳ್ಳೋಕ್ಕಾಗಲ್ಲ ಮಮ್ಮ. ಮಗ ನಮ್ಮಿಬ್ರ ಮಧ್ಯೆ ಕಮ್ಯುನಿಕೇಶನ್ ಇಲ್ದಿರೋ ಮಾಡಿದ್ದಾನೆ. ಅವಳು ಫ್ರೆಂಡ್ಸ್ ಮೂಲಕ ಮಾತಾಡ್ದಿರೋ ಮಾಡಿದಾನೆ ಗೊತ್ತಾ? ಅವಳ ಆಫೀಸ್ಗೂ ಕಳಿಸ್ತಾ ಇಲ್ಲ. ಅವಳು ಹೇಗಿದ್ದಾಳೋ, ಏನು ಮಾಡ್ತಾ ಇದ್ದಾಳೋ, ನಂಗೆ ತುಂಬ ಚಿಂತೆ ಆಗ್ತಿದೆ ಕಣೋ. ಮಮ್ಮ ಟೆನ್ಷನ್ ಮಾಡ್ಕೋಬೇಡ, ಜಸ್ಟ್ ಬಿ ರಿಲ್ಯಾಕ್ಸ್, ಬಿ ಕೂಲ್. ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ, ಸರಿನಾ? ಹಾಂ, ಓ ನಿನ್ನ ಕ್ಲೋಸ್ ಫ್ರೆಂಡ್ ಬಂದ ನೋಡಪ್ಪ. ಏಯ್ ಸುರೇಶ, ಗಾಡೀಲಿ ಒಂದು ಕವರ್ ಇದೆ, ತಗೊಂಬ. ಸುರೇಶ್ ಸರ್, ನಿಮಗೆ ಹೇಳಿದ್ದು ಅದೇನೋ ಕವರ್ ಇದೆ ಅಂತ ತೊಗೊಂಬನ್ನಿ. ನನ್ನ ಕೆಲಸ ಎಲ್ಲ ನಾನೇ ಮಾಡ್ಬೇಕು. ಕವರಲ್ಲಿ ಏನೋ ತಂದಿದ್ಯಾ? ನಿನ್ಗೆ ಇಷ್ಟ ಅಂತ ಮೈಸೂರು ಪಾಕ್ ತಂದಿದ್ದೀನಿ. ಓಹ್, ಏನು ಕೆಲಸ ಆಗ್ಬೇಕಂತ ಮಸ್ಕಾನ? ನೋಡು, ಮಸ್ಕಾನು ಇಲ್ಲ, ಕುಷ್ಕಾನು ಇಲ್ಲ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು, ಗಾಡಿ ಕೊಡ್ತೀನಿ. ಆಯ್ತು ಬಿಡಪ್ಪ, ಅದಕ್ಕೆ ಯಾಕೆ ಅಷ್ಟು ಕೋಪ ಮಾಡ್ಕೋತ್ಯಾ? ಇದು 7 ಜನ ಮೊದಲು. ಅಯ್ಯೋ ನನ್ನ ಮಗನೇ, ಯಾವಾಗ ನೋಡಿದ್ರು ಇದಾಯ್ತು ಒಂದು. ಸಚಿನ್,
ಹಾಯ್ ಸಚಿನ್, ಏನ್ ಸಮಾಚಾರ? ಯಾಕೋ ಲೇಟು? ಹೇಗಿದ್ಯಾ? ಚೆನ್ನಾಗಿದ್ದೀರಾ? ಶ್ವೇತಾ ಇಲ್ಲ? ಒಳಗಿದ್ದಾಳೆ, ಕರಿತೀನಿ. ಕಾಲ್ ಫಾಸ್ಟ್ ಮ್ಯಾನ್. ಶ್ವೇತಾ, ಬೇಗ ಬಂದ್ಬಿಡಿ ಊಟಕ್ಕೆ. ಎಲ್ಲೂ ಹೋಗ್ಬೇಡಿ. ಖಂಡಿತ. ಕಾಯ್ತಾ ಇರ್ತೀನಪ್ಪ. ಹಾಯ್ ಶ್ವೇತಾ. ನಮಸ್ತೆ ಆಂಟಿ. ನಮಸ್ತೆ. ಹೋಗೋಣವಾ? ಹೋಗ್ಬಿಟ್ಟು ಬಾಮ್ಮ. ಟೇಕ್ ಕೇರ್ ಸಚಿನ್. ಬಾಯ್. ಬಾಯ್ ಮಾ. ಬಾಯ್ ಕಂದ. ಬರ್ತೀನಿ ಆಂಟಿ. ಶ್ವೇತಾ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಿನ್ಗೊಂದು ನಿಜ ಹೇಳಬೇಕು. ಏನು? ಸ್ಟಿಲ್ ಐ ಲವ್ ಯು. ಸಚಿನ್, ಒಂದು ಮಾತು ಹೇಳ. ನೀವು ಹುಡುಗರೆಲ್ಲ ಹೇಗಂದ್ರೆ ಎಲ್ಲ ಹುಡುಗಿರು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಸ್ಟೇಟಸ್, ನಿಮ್ಮ ಸ್ಟೈಲ್ ನೋಡಿ ನಿಮ್ಮನ್ನ ಲವ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ತೀರಾ. ಆದ್ರೆ ಎಲ್ಲ ಹುಡುಗಿರು ಒಂದೇ ಥರ ಇರೋಲ್ಲ ಅನ್ನೋದನ್ನ ನೀವು ಮರ್ತು ಬಿಡ್ತೀರಾ. ನನ್ನನ್ನು ಅಂಥ ಹುಡುಗರ ಗುಂಪಿಗೆ ಸೇರಿಸ್ಬಿಟ್ರ. ನನ್ನ ಪರಿಸ್ಥಿತಿ ನನ್ನ ದುಶ್ಮನ್ಗೂ ಬರಬಾರ್ದು. ಯಾಕೆ? ಮತ್ತೇನ್ರಿ, ನಾನು ಪ್ರೀತಿ ಮದುವೆ ಆಗ್ಬೇಕಾಗಿರೋ ಹುಡುಗಿನ ಅವಳು ಪ್ರೀತಿಸೋರ ಹತ್ರ ನಾನೇ ಕರ್ಕೊಂಡೋಗಿ ಬಿಡ್ತಾ ಇದ್ದೀನಲ್ಲ. ನನ್ನ ಹಣೆ ಬರೋಕ್ಕೆ ಏನು ಅನ್ಬೇಕು? ನನ್ನ ಸಂಕಟನ ಯಾರು ನೋಡೋದು ಬೇಡ. ಮೈ ಚೈಲ್ಡ್ಹುಡ್ ಫ್ರೆಂಡ್. Hello. ಸಚಿನ್, ಇವ್ರು ನಂದು, ನನ್ನ ಪ್ರಾಣ. ಶ್ವೇತಾ, ಕ್ಯಾನ್ ಐ ಸ್ಪೀಕ್ ಟು ಹಿಮ್ ಪರ್ಸನಲಿ? ಸರಿ, ನಾನು ಕಾರಲ್ಲಿ ಕೂತಿರ್ತೀನಿ. ಓಕೆ ಓಕೆ. ಬಾಯ್ ಸಚಿನ್. ಸಚಿನ್, ಥ್ಯಾಂಕ್ ಯು. ಸಾರಿ, ದರ್ ವಾಸ್ ನೋ ಅದರ್ ವೇ. ಏನು ಸರ್, ನಿಮ್ಮಲ್ಲಿರುವಂಥದ್ದು ನನ್ನಲ್ಲಿ ಇಲ್ಲದೆ ಇರುವಂಥದ್ದು ಏನಿದೆ? ಸಚಿನ್, ನಿಜವಾದ ಪ್ರೀತಿನ ಯಾರು ಕೊಂಡ್ಕೊಳಕ್ಕಾಗಲ್ಲ. ಪ್ರೀತಿ ಒಂದು ಪಕ್ಷಿ ಥರ, ಅದನ್ನ ಹಾರಾಡಕ್ ಬಿಡ್ಬೇಕು. ಅದು ವಾಪಸ್ ಬಂದ್ರೆ ಅದು ನಿನ್ನಿಂದ ಯಾರು ಕಿತ್ಕೊಳಕ್ಕಾಗಲ್ಲ. ಆದರೆ ಬಂದಿಲ್ಲ ಅಂದ್ರೆ ಅದು ಖಂಡಿತ ನಿಂದಲ್ಲ. ನಂದನ್, ಐ ಆಮ್ ವೆರಿ ಎಜುಕೇಟೆಡ್. ನನಗೆ ತುಂಬ ಒಳ್ಳೆ ಜಾಬ್ ಇದೆ. ಐ ಹ್ಯಾವ್ ಅ ನೈಸ್ ಇನ್ಕಮ್ ಅಂಡ್ ಐ ಕಮ್ ಫ್ರಮ್ ಅ ವೆರಿ ಗುಡ್ ಫ್ಯಾಮಿಲಿ. ನನ್ನ ಹತ್ರ ಎಲ್ಲ ಇದೆ. ಆದರೆ ಶ್ವೇತಾ ಮಾತ್ರ ಸಿಗಲಿಲ್ಲ. ನಾವು ಯಾರೋ ಒಬ್ಬರನ್ನ ಪ್ರೇಮಿಸಿ ಅವ್ರು ನಮಗೆ ಸಾಥ್ ಕೊಡಲಿಲ್ಲ ಅಂದರೆ ಎಲ್ಲ ವೇಸ್ಟ್ ಅಲ್ವಾ? ಬಾಸ್, ಒಂದು ಹಳೆ ಗಾದೆ ಇದೆ ಹೇಳ. ಲೈಫಲ್ಲಿ ನಾವು ಪ್ರೀತಿಸೋರ್ಕಿಂತ ನಮ್ಮನ್ನು ಪ್ರೀತಿಸೋರನ್ನ ಪ್ರೀತಿಸ್ಬೇಕು. ಅದರಲ್ಲೇ ನಿಜವಾದ ಸುಖ ಇರೋದು. ನಂದನ್, ಹುಡುಗಿರು ಯಾವ ಟೈಮಲ್ಲಿ ಯಾರನ್ನ ಯಾತಕ್ಕೋಸ್ಕರ ಪ್ರೀತಿ ಮಾಡ್ತಾರೆ ಅಂತ ಏನೂ ಅರ್ಥ ಆಗಲ್ಲ. ಎನಿವೇ, ಬೆಸ್ಟ್ ಆಫ್ ಲಕ್. ಓಕೆ, ಥ್ಯಾಂಕ್ ಯು, ಬಾಯ್. ಬಾಯ್. ಓ ನಂದು, ಐ ಮಿಸ್ ಯು ಸೋ ಮಚ್ ಮೈ ಡಿಯರ್. ಐ ಟು ಮಿಸ್ ಯು ಬೇಬಿ. ಸಚಿನ್ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾನೆ. ಮಾ, ಶ್ವೇತಾ ನಂದನ್ ಜೊತೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳಕ್ ಹೋಗಿದ್ದಾಳಂತೆ. ನೋಡ್ತಾರ ಅವ್ರು ಏನ್ ಮಾಡ್ತೀನಿ ಅಂತ. ನಿಮ್ಮಿಬ್ರು ನೋಡ್ತಾ ಇದ್ರೆ ಫ್ಯಾನ್ಸಿ ಡ್ರೆಸ್ ಶೋ ಮುಗಿಸ್ಕೊಂಡ್ ಬರ್ತಾ ಇರಂಗಿದೆ. ಆಲ್ ದ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ಸ್. ಮಾಮ, ಒಂದು ಅರ್ಧ ಗಂಟೆ ಲೇಟ್ ಆಗಿದ್ರೆ ಪ್ಲಾನ್ ಎಲ್ಲ ಎಡ್ವರ್ಟ್ ಆಗ್ತಿತ್ತು ಕಣೋ. ಅಮ್ಮ, ಮದುವೆ ಆಯ್ತು ಅಂತ ಎಲ್ಲ ಶುರು ಹಚ್ಕೊಂಡ್ಬಿಡೋದಲ್ಲ. ನಮ್ದು ಸಂಸ್ಕೃತಿ ಅಂತ ಒಂದಿದೆ. 4 ಜನಗಳ ಮುಂದೆ ನೀನ್ ತಾಳಿ ಕಟ್ಟಿ ಅವ್ರ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೇಕು. ಅದು ನಿಜವಾದ ಮದ್ವೆ, ಗೊತ್ತಾಯ್ತಾ? ಸರಿ, ಲೆಕ್ಚರ್ ಕೊಡೋದು ನಿಲ್ಸೋ. ಸರಿ, ಹೊಳ್ಳ ನಾನು. ಯಾಕೆ ಜೊತೆಲಿ ಹೋಗ್ಬೋದಲ್ವಾ? ಶಿವ ಪೂಜೆಲ್ ಕರಡಿದಾರ ನಾನು ಯಾಕಪ್ಪ? ಸರಿನೇ. ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಬೇರೆ ಅರೇಂಜ್ಮೆಂಟ್ಸ್ ಮಾಡಿರ್ತೀನಿ. ನೀವು ಆರಾಮಾಗಿ ಜಾಲಿಯಾಗಿ ಬನ್ನಿ. ಓಕೆ, ಬಾಯ್. ಬಾಯ್. ಏನೋ ಅಮ್ಮ, ಥ್ಯಾಂಕ್ಸ್ ಕಣೋ. ಥ್ಯಾಂಕ್ಸ್. ಕಲ್ತ್ಕೊಂಡು ನೋಡ್ಬಿಡ್ತೀನಿ ನನ್ನ ಮಗನ. ಏಯ್, ಹ್ಯಾಪಿ ಮ್ಯಾರಿಡ್ ಲೈಫ್ ಕಣೋ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಶ್ವೇತಾ. ಯಾರೋ ಬೆಂಗಳೂರು ಏನ್ ಕರ್ಮ ಗುರು ನಿಂದು.
ಇರೋಳೊಬ್ಳು ತಂಗಿ ಟೈಮ್ ಕರೆಕ್ಟಾಗಿ ಮದ್ವೆಗೆ ಬರೋದು ಬಿಟ್ಟು ಎಲ್ಲ ಮುಗಿದ್ಮೇಲೆ ಬರೋ ಪೊಲೀಸ್ ಅವ್ರ ಜೊತೆ ಬರ್ತಾ ಇದೆಯಲ್ಲಮ್ಮ ನೀನು. ಎಲ್ಲದಕ್ಕೂ ಕಾರಣ ನೀನೇ ತಾನೇ. ಏ ತಪ್ಪು ತಿಳ್ಕೊಂಡಿದ್ಯಾ ನೀನು. ಇಷ್ಟಕ್ಕೆಲ್ಲದಕ್ಕೂ ಅಲ್ಲ, ಸಾಕ್ಷಿಗೆ ಮಾತ್ರ ನಾನು ಅಷ್ಟು ವಾರ್ನ್ ಮಾಡಿ ಹೋಗಿದ್ದೆ. ಎಷ್ಟೋ ಧೈರ್ಯ ನಿನ್ಗೆ, ನಿನಕ್ಕಿಂತ ಮೊಂಡು ಧೈರ್ಯ ನನಗೆ. ನೋಡ್ತಾ ನಿನ್ನ ನೋಡು, ನಿನ್ ತಂಗಿ ಸಂತೋಷಕ್ಕಿಂತ ನಿನ್ ಸ್ಟೇಟಸ್ ದೊಡ್ಡದಂತ ಗೊತ್ತಾದ್ಮೇಲೆ ನಿನ್ ಕನ್ವಿನ್ಸ್ ಮಾಡೋದು ವೇಸ್ಟ್ ಅನ್ಸ್ತು. ಇನ್ಸ್ಪೆಕ್ಟರ್, ಇವನ ಹತ್ರ ಏನ್ ಮಾತು? ಅರೆಸ್ಟ್ ಮಾಡಿವ್ರಿ ಬನ್ನ. ತಂಗಿ ನಾನು ಕರ್ಕೊಂಡು ಹೋಗ್ಬೇಕಷ್ಟೇ. ಬಿಡು ಕೈ. ಮಿಸ್ಟರ್ ಇನ್ಸ್ಪೆಕ್ಟರ್, ಯಜಮಾನ್ರಿಗೆ ನಮ್ಮ ಇಂಡಿಯನ್ ಲಾ ಅಂಡ್ ಆರ್ಡರ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಅವ್ರಿಗೆ ಹೇಳಿ, ಈಗ ಶ್ವೇತಾ ಬರೀ ಅವ್ರ ತಂಗಿ ಅಲ್ಲ, ಮಿಸಸ್ ನಂದ. ದೊಡ್ಡವರು ಅಂತ ನಾವಿರೋವಾಗ ಯಾರು ಪರ್ಮಿಷನ್ ಇಲ್ದ ಕರ್ಕೊಂಡ್ಬಂದು ಮದುವೆ ಮಾಡಿಸ್ಬಿಟ್ರೆ ಎಲ್ಲ ಮುಗ್ದೋದ್ ಅನ್ಕೊಂಡಿದ್ಯಾ? ನಿನ್ ಮನೆ ಅವ್ರಿಗೆ ನಿನ್ನ ದೂರ ಮಾಡಿದಾಗ ಅದ್ರ ನೋವು ಏನು ಅಂತ ಗೊತ್ತಾಗತ್ತೆ. ನಿನಗೂ ಒಂದು ಗತಿ ಕಾಣಿಸ್ತೀನಿ ಬೇಗನೆ. ನಿನ್ ಕೊನೆಯ ದಿನಗಳ ಕೊನೆ ಕ್ಷಣಗಳನ್ನ ನಿನ್ ಡೈರಿಯಲ್ಲಿ ಬರ್ಕೊಂಡ್ಬಿಡು. ಶಂಕರ್, ಕಾನೂನು ಪ್ರಕಾರ ಅವರಿಬ್ರು ಗಂಡ ಹೆಂಡತಿ. ನಾವೇನೇ ಕ್ರಮ ತಗೊಂಡ್ರು ಅದು ತಪ್ಪಾಗ್ಬಿಡುತ್ತೆ. ಕಮಾನ್, ಕೂಲ್ ಡೌನ್, ವಿಲ್ ಸಿ ಲೇಟರ್. ಈಗ ಹೋಗಿ. ಒಂದು ಗತಿ ಕಾಣಿಸ್ತೀನಿ ನಮ್ಗೆ. ಅವನು ಎಮೋಷನಲ್ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಲವ್ ಅಲ್ಲಿ ಇಟ್ ಹ್ಯಾಪನ್ಸ್ ಬಿಡಿ. ವಿಶ್ವಾಸ ಹಾಗೆ ಹೇಳ್ಬೇಡಿ, ನಮ್ಮಣ್ಣ ಹೇಳ್ದಾಗ ಮಾಡ್ತಾರೆ. ಶ್ವೇತಾ, ನಾನು ಹೇಳ್ತಾ ಇಲ್ವಾ, ಜಸ್ಟ್ ಬಿ ಹ್ಯಾಪಿ. ಓಕೆ ಓಕೆ. ಏಯ್ ಹೇಳಿದ್ ನಾಲ್ಕು ತಾನೆ ಹೋಗ. ಬಾಯ್. 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 ಸರಿ, ಹೋಗೋಣ. ಸ್ಮಾರ್ಟ್, ಸೂಪರ್ ಸ್ಯಾಲ್ರಿ, ಒಳ್ಳೆ ಎಜುಕೇಶನ್, ಸಾಫ್ಟ್ವೇರ್ ಇಂಜಿನಿಯರ್. ಯಾರು? ನಾನು. ಬರೀ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ನಿಮ್ಮ ಅಣ್ಣ ನಿನ್ ಕೊಡಲ್ಲ ಅಂದ್ಬಿಟ್ನಲ್ಲ. ಎಷ್ಟೆಲ್ಲ ಇನ್ಫ್ಲುಯೆನ್ಸ್ ಇದೆ ಅವನಿಗೆ ಮೈಸೂರಲ್ಲಿ. ಆದ್ರೆ ಏನ್ ಮಾಡ್ಕೊಂಡ? ಏನು ಕಿತ್ಕೊಳಕ್ಕಾಗಿಲ್ಲ. ನಂದು, ನೀನ್ ನನ್ ಬಗ್ಗೆ ಮಾತಾಡು ಅಷ್ಟೇ ಹೊರತು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋಕೆ ನಿಂಗೆ ಯಾವ ರೈಟ್ಸು ಇಲ್ಲ. ಯಾಕೆ? ನಿಮ್ಮ ಅಣ್ಣನ ಬಗ್ಗೆ ಮಾತಾಡಿದ್ರೆ ಅಷ್ಟೊಂದು ಕೋಪನ? ಅವ್ನು ಮಾಡಿದ್ ಸರಿನಾ? ನಮ್ಮಣ್ಣ ನನ್ ಮೇಲಿರೋ ಪ್ರೀತಿಗೆ ನಾನು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ಆತರ ಮಾಡ್ತಾರೆ. ಮದ್ವೆ ಆದ್ಮೇಲೂ ಫ್ಯಾಮಿಲಿ ಬಿಟ್ಕೊಡಲ್ವಲ್ಲ? ಹಾಗಂತ ಮದ್ವೆ ಆದ್ಮೇಲೆ ತವ್ರ ಮನೇನ್ ಮರ್ತ್ಬಿಡ್ಬೇಕಾ? ಹಾಗಾದ್ರೆ ನಿನ್ ಚೈಲ್ಡ್ಹುಡ್ ಫ್ರೆಂಡ್ ವಿಶ್ವಾಸ್ನ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀಯಾ? ಏ ಶ್ವೇತಾ, ವಿಶ್ವಾಸನ ಏನ್ ತಿಳ್ಕೊಂಡಿದ್ಯಾ? ಅವನು, ಅವ್ರ ತಂದೆ ನಂಗೆ ದೇವ್ರಿದ್ದಂಗೆ, ಅವ್ರ ಮನೆ ನಂಗೆ ದೇವಸ್ಥಾನ. ಅದನ್ನ ಮರೆಯಕ್ಕಾಗಲ್ಲ. ಸರಿ ಸರಿ, ನಮ್ಗೆ ಈ ಟಾಪಿಕ್ ಬೇಡ, ಬೇರೆ ಮ್ಯಾಟರ್ಗೆ ಬರೋಣ. ನಿಂಗ್ ನಾನು ಏನ್ ಹೇಳಿದ್ದೆ, ನೀನ್ ಏನ್ ಮಾಡಿದೀಯಾ? ಏನು? ನೀನು ಎಲ್ಲಾನು ಕರೆಕ್ಟ್ ಆಗಿ ಮಾಡಿದೀಯಾ, ಆದ್ರೆ ಬೈಕ್ ಬದಲು ಯಾಕೆ ಕಾರ್ ತಂದಿದೀಯಾ? ಲೇ, ಬೈಕ್ ನಲ್ಲಿ ಹೋಗ್ಬೇಕಾದ್ರೆ ಮಳೆ ಬಂದ್ರೆ ನೆಂದೋಗಲ್ವೇನೆ? ನೆಂದ್ರು ಪರವಾಗಿಲ್ಲ, ಮಳೆ ಅಂದ್ರೆ ನನ್ಗೆ ತುಂಬಾ ಇಷ್ಟ ಅಂತ ನಿನ್ಗೆ ಗೊತ್ತಿಲ್ವಾ? ಅಯ್ಯ, ನಿನ್ಗಿನ್ನೂ ಮುಂಗಾರು ಮಳೆ ಹ್ಯಾಂಗೋರ್ ಬಿಟ್ಟಿಲ್ವಾ? ದೊಡ್ಡ ಜಗಳ ಗಂಟಿ ಕಣ ನೀನು. ಎಲ್ಲಿ ಬಿಡ್ತೀಯ ನಿಮ್ಮ ಅಣ್ಣನ ಬುದ್ಧಿ? ರಕ್ತದಲ್ಲೇ ಹರಿತಿದೆ ಅನ್ಸುತ್ತೆ. ಮಾತಾಡೆ, ತಿರ್ಗಾ ಕೊಪ್ಸ್ಕೊಂಡೆ ನೋಡು. ಶ್ವೇತಾ, ಶ್ವೇತಾ. ಅರೆ ನೋಡು, ನನ್ ಕೋಪ ಬರ್ಸ್ಬೇಡ. ಏ ಹೋಗೋ. ಹೌದಾ? ಇರು, ಮಾಡ್ತೀನಿ ಈಗ.
ಹಾಗೆ ಬಾ ದಾರಿಗೆ. ನನ್ನ ಕಾರ್ ಡ್ರೈವಿಂಗ್ ನೋಡಿ ನೀನಲ್ಲ ನಿಮ್ಮ ಅಣ್ಣನಾದ್ರೂ ಹೆದರ್ಕೊಳ್ಳೇಬೇಕು. ಹೇಗೆ? ನಿನ್ ತಲೆ ಭಯನೂ ಇಲ್ಲ ಮಣ್ಣು ಇಲ್ಲ. ನನ್ಗೆ ಆ ತಾವ್ರೆ ಹೂ ಬೇಕು, ತಗೊಂಡ್ ಬರ್ತೀಯಾ? ತಾವ್ರೆ ಹೂವಾ? ಹಾ, ಆ ಕೆರೆಯಲ್ಲಿ ನೋಡಿ ನೋಡಿ. ಅರೆ ಅಲ್ಲ ಕಣೆ, ನಾನು ಕಾರ್ ಓಡಿಸೋ ಸ್ಪೀಡ್ ನೋಡ್ಕೊಂಡು ನೀನೆಲ್ಲೋ ಭಯ ಪಡ್ಕೊಂಡು ನಿಲ್ಸಿದೆ ಅನ್ಕೊಂಡ್ರೆ ತಾವ್ರೆ ಹೂಗೋಸ್ಕರ. ಸದ್ಯ ಮಲಗಿಲ್ಲ ಕೇಳಿಲ್ವಲ್ಲ? ಏನಿಲ್ಲ, ಏನೇ ಹೇಳು, ನಿನ್ ಧೈರ್ಯಕ್ಕೆ ಮಾತ್ರ ಮೆಚ್ಕೋಬೇಕು. ಏ ಲೂಸು, ನನ್ನ ಶಿವನೇ ನೀನಂದ ಮೇಲೆ ನಾನು ಯಾಕೆ ಭಯ ಪಡ್ಲಿ? ನಾನು ಸತ್ರುನು ನಿನ್ ಜೊತೆ ತಾನೆ. ಇದೆಲ್ಲ ಏನೇ ಇದ್ರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆದ್ಮೇಲೆ. ಅಷ್ಟೇ ತಾನೇ. ಒಂದ್ ನಿಮಿಷ. ಮಮ್ಮ. ಓ ಶ್ವೇತಾನಾ? ಮೇಡಮ್, ನಮ್ಮ ಹೆಸರು ವಿಶ್ವಾಸ್ ಅಂತ. ಸ್ವಲ್ಪ ಹೊತ್ತು ಮುಂಚೆ ನಾವು ಮದುವೆ ಮಾಡಿಸಿದ್ವಿ ಅನ್ಸತ್ ನಿಮ್ದು. ನಮ್ಮ ಡ್ಯಾಡಿ ಕಾಯ್ತಾ ಇದ್ದಾರೆ. ಇವತ್ತೇ ಬರ್ತೀರಾ ಮೇಡಮ್ ನೀವು? ಹಾ, ಬರ್ತಾ ಇದೀವಿ. ಆನ್ ದ ವೇ. ಆ ನನ್ನ ಮಗಂಗೆ ನಾನು ಹೇಳಿದೆ ಅಂತ ಹೇಳಿ ತಲೆ ಮೇಲೆ ವಾಡದು ಬೇಗ ಕರ್ಕೊಂಬ. ಓಕೆ, see you. ಓಕೆ, ಬಾಯ್. ಚಿವ್. ಬಾಯ್. With lots of love to my princess. Hey, wow, it's beautiful. Thank you. Nandu, I love you. ಅಣ್ಣ ಒಂದು 50 ರೂಪಾಯಿ ಕೊಟ್ಟಿದ್ದಲ್ಲ, 5 ಇದೆ ಅಣ್ಣ, 100 ರೂಪಾಯಿ ಕೊಡೋಣ. ಅಣ್ಣ ಏನಾಯ್ತು? ಇವಳು ಯಾರು? ಶ್ವೇತಾ, ಅದೇನಿಲ್ಲ. ಶ್ವೇತಾ, ನನ್ನ ಮಾತು ಕೇಳು. ಶ್ವೇತಾ, ಹೂ ಬೇಕಾಗಿತ್ತಾನೆ. ಶ್ವೇತಾ, ಎಲ್ಲಿ ತಂದ್ಕೊಂಡು ತಾವೇ ಹೂವ ಮಾಡು. ಹೋಗು. ಶ್ವೇತಾ, ನನ್ನ ಮಾತು ಕೇಳು. ಶ್ವೇತಾ, ಶ್ವೇತಾ, ಹೈವೇ ಚಿನ್ನ, ಆಟ ಆಡ್ಬೇಡ. ಪರವಾಗಿಲ್ಲ ಬಿಡು. ಆ ಬೈಕಲ್ಲಿ ನೋಡಿ, ಅವರಿಬ್ರು ಎಷ್ಟು ಖುಷಿಯಾಗಿ ಹೋಗ್ತಿದ್ದಾರೆ. ಸರಿ ಬಿಡು, ನಾವು ಕಾರಲ್ಲಿ ಜಾಲಿಯಾಗಿ ಹೋಗೋಣ. ಸುಮ್ಮನೆ ಇರು. ನೀನ್ ಯಾಕೆ ಬೈಕ್ ತಗೊಂಡ್ ಬಂದಿಲ್ಲ? ಕಾರ್ ಬಿಟ್ಟು ಬೈತಾರಲ್ಲ. ಅಯ್ಯೋ ಪಾಪ. ಎನಿ ಪ್ರಾಬ್ಲಮ್? ಓ, ನೋ ಪ್ರಾಬ್ಲಮ್. ಕ್ಯಾನ್ ಐ ಹೆಲ್ಪ್ ಯು? ನೋ ಥ್ಯಾಂಕ್ಸ್. ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು. ಸರಿ, ಹೋಗೋಣ. ನೈಸ್ ಟೈಮ್ ಅಂತ ನೈಸ್ ಟೈಮ್. ನಮ್ಮ ಹತ್ರನೂ ಬೈಕ್ ಇದ್ದಿದ್ರೆ ನಾವು ಅವ್ರ ಹಾಗೆ ಬೈಕಲ್ಲಿ ಜಾಲಿಯಾಗಿ ಹೋಗ್ಬೋದಿತ್ತು. ಅದಕ್ಕಿಂತ ಹೆಚ್ಚಾಗಿ ನೀನನ್ನ ತಪ್ಕೊಂಡು ಕೂತ್ಕೋಬಹುದಲ್ಲ ಅಂತ ಆಸೆ ಕಣೋ. ಈಗ ಏನಿವಾಗ? ನೀ ನನ್ನ ತಪ್ಕೊಂಡು ಕೂತ್ಕೊಬೇಕು ಅಷ್ಟೇ ತಾನೇ? ಹೌದು. ವೇಟ್ ಅಂಡ್ ವಾಚ್. ಚಿನ್ನು, ನಿನ್ ಬೈಕ್ ರೆಡಿ. ಕಾರ್ ಬೈಕ್ ಆಗೋಯ್ತಾ? ನಿನ್ಗೇನು ನನ್ನ ಹಿಂದೆ ಬೈಕಲ್ಲಿ ಕೂರೋ ತರ ಫೀಲ್ ಆಗ್ಬೇಕು. ಈ ಗೇರ್ ಲಿವರ್ ಅಡ್ಡ ಬರಬಾರ್ದು ಅಷ್ಟೇ ತಾನೇ? ಬಂದ್ ಕೂತ್ ನೋಡು. ವಾವ್. ಬಾ. ಹ್ಯಾಪಿ? ವಾವ್, ನೀನ್ ತುಂಬಾ ಜೀನಿಯಸ್ ಲೂಸು. ವಾಟ್ ಅ ಫೀಲ್. ಇದು ತುಂಬಾ ಮಜವಾಗಿದೆ ಕಣೋ. ಐ ಲೈಕ್ ಇಟ್. ಐ ಲವ್ ಯು. ಶ್ವೇತಾ, ಮೂರ್ತ ಇಲ್ಲದೆ ಹುಟ್ಟೋದು ಎರಡೇ. ಒಂದು ಪ್ರೀತಿ, ಇನ್ನೊಂದು ಸಾವು. ನೀ ನಂಗೆ ಸಿಗೋಕ್ಕಿಂತ ಮುಂಚೆ ನನ್ನ ಹೃದಯ ತುಂಬಾನೇ ಭಾರವಾಗಿತ್ತು. ನೀ ನಂಗೆ ಸಿಕ್ಕ ಮೇಲೆ ಅದು ತುಂಬಾನೇ ಹಗುರವಾಗಿದೆ. ಐ ಲವ್ ಯು ಬೇಬಿ. ಏನ್ ಬಾಸ್, ಕಾರ್ನ ಬೈಕ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ವಾವ್, ಏನ್ ಕರೆ ಅವ್ರಿಗೆ, ಕಾರ್ನೇ ಬೈಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚಿನ್ನ, ಇನ್ಮುಂದೆ ಕಾರ್ ಪ್ರೇಮಿಗಳೆಲ್ಲ ಇದೇ ತರ ಬೈಕ್ ಮಜಾ ತಗೋಬಹುದು. ಹೇಗಿದೆ ನನ್ನ ಬೈಕು? ನಂದು, ಎಲ್ಲೋಗಿದ್ಯಾ ನಂದು? ನೀನಿಲ್ದೆ ನಂಗೆ ತುಂಬಾ ಬೋರ್ ಅನ್ನಿಸ್ತಾ ಇದೆ.
ಬೇಗ ಬಾರೋ. ಎಷ್ಟು ದೊಡ್ಡ ಮನೆಯಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗಿದೀಯ. ನನ್ಗೆ ತುಂಬಾ ಭಯ ಆಗ್ತಿದೆ ಕಣೋ. ಬೇಗ ಬರ್ತೀಯ ತಾನೆ? ಎಲ್ಲೋದು? ಏನದು ಡಿಸ್ಟರ್ಬೆನ್ಸ್? ಹಾ, ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಹೀಗೆ ಹೇಳೋ. ಹಾ, ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ನಾನೇ ಅಡಿಗೆ ಮಾಡಿದ್ದೀನಿ. ಬೇಗ ಬಾರು ಚಿನ್ನ, ಊಟ ಮಾಡೋಣ. ಹಾ, ಐ ಆಮ್ ಫೀಲಿಂಗ್ ಸಮಥಿಂಗ್ ಆಡ್. ಫ್ರೆಂಡ್ಸ್ ಸಿಕ್ಕಿದ್ರೆ ಮಾತಾಡ್ಕೊಂಡು ನಿಂತ್ಕೋಬೇಡಿ. ಪಾರ್ಟಿ ಮೀಟಿಂಗ್ ಅಂತ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಹಾ, ಬೇಗ ಬಾರು ಚಿನ್ನ. ಹಾ, ನನಗೆ ಅಡು ಬರ್ತಾ ಇದೆ ಕಣೋ. ಪ್ಲೀಸ್ ಬೇಗ ಬಾರು ಚಿನ್ನ. ಹಾ, ನಂದು ತಮಾಷೆ ಮಾಡ್ತಾ ಇದ್ದೀರಾ? ನೀವೇನಾ? ನಂದು ಏನ್ ಬೇಕಾಗಿತ್ತು? ಮನೆ ಯಜಮಾನ ನೋಡ್ಬೇಕಾಗಿತ್ತು. ಅವರಿಲ್ಲ, ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ. ಹೊರಗೋಗಿದ್ದಾರಾ? ಯಾವಾಗ ಬರ್ತಾರೆ? ಗೊತ್ತಿಲ್ಲ, ನಂಗೇನು ಹೇಳೋಗಿಲ್ಲ. ನನಗೆ ಹೇಳಿದ್ರಲ್ಲ ಈ ಟೈಮ್ ಬರೋದಕ್ಕೆ. ಇಲ್ಲ ಇಲ್ಲ. ಓಕೆ, ಸ್ವಲ್ಪ ಜಾಗ ಬಿಡಿ, ನೋಡ್ತೀನಿ. చాలా బంగారు కొనుక్కున్నారు. ఎక్కడ పెట్టారా వీళ్ళు? ಏನಮ್ಮ ನಿನ್ನ ಹೆಸರು? ಶ್ವೇತಾ. ಶ್ವೇತಾ, ಗುಡ್ ನೇಮ್, ಗುಡ್ ಹೌಸ್. ಗುಡ್ ಹೌಸ್. ಓ, ಮೇಡಮ್ ಜೋಕರಾ? ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ ಸಿನಿಮಾ. ಓಕೆ. ఏం మస్తు వస్తుంది హార్ట్లో. ಯಾರು ಇಲ್ಲ ಅಂತ ಹೇಳದ್ನಲ್ಲ. ಆಯ್ತಾಯ್ತು, ಹೋಗ್ತಾ ಇದ್ದೀನಿ ಈಗ. ಶ್ವೇತಾ, ಯಜಮಾನ್ರು ಬಂದ್ರೆ ಇನ್ಸ್ಪೆಕ್ಟರ್ ಬಂದಿದ್ರಂತೇಳಿ ಮತ್ತೆ ಬರ್ತೀನಿ. ఈ అమ్మాయి ఒక్కటే ఉన్నట్టుంది. ఈ రోజు అటాక్ చేస్తాను. ಏನಿವ್ನು ಇನ್ಸ್ಪೆಕ್ಟರ್ ಅಂತಾನೆ? ಶಬರಿಮಲೆಗೆ ಹೋಗೋ ಅವ್ರ ಥರ ಮುಖ ತುಂಬ ಗಡ್ಡ, ತಲೆ ತುಂಬ ಕೂದಲು ಇಟ್ಕೊಂಡು ಯಾರೂ ಇಲ್ದಿರುವಾಗಲೇ ಬರ್ತಾನಲ್ಲ. ಅಯ್ಯೋ, ನಾನೊಬ್ಳು ಹುಚ್ಚಿ. ನಂದು ಬರೋಷ್ಟರಲ್ಲಿ ನಾನು ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಇಲ್ಲ ಅಂದರೆ ನಂದು ನನ್ನ ಮೇಲೆ ಕೋಪ ಮಾಡ್ಕೋತಾನೆ. ಇದು ಅಂದರೆ ನಂದು ತುಂಬ ಇಷ್ಟ. ಅವನು ಬಂದಮೇಲೆ ಸರ್ವ್ ಮಾಡ್ತೀನಿ. ನಂದು 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 ಯಾರು ನೀವು? ಏನ್ ಬೇಕಾಗಿತ್ತು? ನಿಮ್ ಮನೆ ಟೆಲಿಫೋನ್ ಕೆಟ್ಟಿದೆ ಅಂತ ಕಂಪ್ಲೇಂಟ್ ಬಂದಿತ್ತಮ್ಮ. ರಿಪೇರಿ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ. ಎಷ್ಟೊತ್ತಲ್ಲಿ ಟೆಲಿಫೋನ್ ರಿಪೇರಿನಾ? ಅಯ್ಯೋ, ಬೆಳಿಗ್ಗೆ 2 ಸಲ ಬಂದಿದ್ದೆ. ನಿಮ್ಮನೆ ಬಾಕ್ಲಾಕಿತ್ತು, ಅದಕ್ಕೆ ನೈಟ್ ಅಲ್ಲಿ ಬಂದಿದ್ದೀನಿ. ಮನೇಲಿ ಯಾರು ಇಲ್ಲ, ನಾಳೆ ಬೆಳಗ್ಗೆ ಬನ್ನಿ. ಸುಳ್ಳು ಹೇಳೋದ್ರಲ್ಲಿ ನಾನೇ ದೊಡ್ಡಪಂಟ್ರು. ಆ ಥರ ನೀವು ನನಗೆ ಸುಳ್ಳು ಹೇಳ್ತಿದ್ರಲ್ಲಮ್ಮ. ಯಾಕೆ ನೀವಿದ್ದೀರಲ್ಲ. ಮನೇಲಿ ಯಾರು ಇಲ್ಲ ಅಂದ್ರೆ ಗಂಡಸರು ಯಾರು ಇಲ್ಲ ಅಂತ. ಅಯ್ಯ, ಗಂಡಸರಿದ್ರೇನು ಹೆಂಗಸರಿದ್ರೇನು ನಾನು ಬಂದ್ಮೇಲೆ ಕೆಲಸ ಮುಗಿಸ್ಕೊಂಡೇ ಹೋಗೋದು. ಬೆಳಿಗ್ಗೆ ನಿಮ್ಮನೆ ಡ್ಯೂಟಿ ಈ ಮನೆ ಯಜಮಾನ್ರು ನಮ್ಮ ಬಾಸ್ಗೆ ಸಿಕ್ಕಾಪಟ್ಟೆ ಕ್ಲೋಸ್ ಅಂತೆ. ಯಾಕೆ ನಿಮ್ಗೆ ಹೇಳಿಲ್ವಾ? ಫೋನ್ ಎಲ್ಲಿದೆ ಫೋನು? ಅಲ್ಲ, ಅಯ್ಯೋ ನೋಡಿಮ್ಮ, ಇವತ್ತು ಎಷ್ಟೊತ್ತಾದ್ರೂ ಸರಿ ಈ ಕೆಲಸ ಮಾಡ್ಕೊಡ್ಲೇಬೇಕಂತೆ. ನೋಡಿಮ್ಮ, ನನಗೆ 3 ಜನ ಹೆಣ್ಣು ಮಕ್ಕಳು. ಏನಾದ್ರು ಟೈಮ ಕೊಟ್ಬಿಟ್ರೆ ನಾನು ಏನಮ್ಮ ಮಾಡ್ಲಿ? ಜೀವನ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತಮ್ಮ. ಹೇಳೆ, ನೀನ ಕಾಪಾಡಮ್ಮ. ಅಮ್ಮ, ನಂಗೆ ಡೌಟು. ಏನ್ ಡೌಟು? ಕನ್ಫರ್ಮ್ ಆಗೋಯ್ತು ನನ್ಗೆ. ಇದೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಇದೆಲ್ಲ ಇಲಿಗಳ್ದೆ ಕೆಲಸ. ನೋಡಿ,
ರಿಲಯನ್ಸ್ ಅಂದ್ರೆ ರಾಟ್ಗೂ ಲವ್. ನೋಡಿಮ್ಮ, ನೀವು ನನ್ನ ಕೆಲ್ಸದ ಬಗ್ಗೆ ಡೌಟೇ ಪಡ್ಬೇಡಿ. ನಾನ್ ಬಂದಿರೋದು ರಿಲಯನ್ಸ್ ಕಂಪ್ನಿಯಿಂದ. ನನಗ್ ಸಖತ್ತಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾನು ಯಾವ್ದೇ ಮನೆ ಕೆಲ್ಸಕ್ಕೆ ಹೋದ್ರು ಅಚ್ಚುಕಟ್ಟು. ಅದಕ್ಕೆ ಎಲ್ರು ನನ್ನ ಚೆನ್ನಾಗಿ ನೋಡ್ಕೋತಾರೆ. ನೋಡಿ, ನಿಮ್ ಕೆಲ್ಸನೂ ಮುಗಿಸ್ಬಿಡ್ತೀನಿ. ಅಲ್ಲಿವರೆಗೂ ನೀವು ದೇವ್ರ ತರ ಮಾತಾಡ್ದೆ ಕೂತಿರ್ಬೇಕು. ನಾನೆಲ್ಲ ಮಾತಾಡ್ತಿರೋದು ನೀನೇ. ನಮ್ ರಿಲಯನ್ಸ್ ಕಂಪ್ನಿ ಎಂತ ಒಳ್ಳೆ ಕೆಲಸ ಮಾಡಿದೆ ಗೊತ್ತೇನಮ್ಮ. ಯಾರಿಗೂ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ 500 ರೂಪಾಯಿಗೆ ಒಂದೊಂದು ಮೊಬೈಲು, 500 ರೂಪಾಯಿಗೆ ಒಂದೊಂದು, ಎಲ್ರಿಗೂ ಈಸಿ ಆಗೋಟ. ಇದೇನಿದು ರೆಡಿ ಮಾಡಕ್ ಮುಂಚೆ ರಿಂಗ. ಹಲೋ, ಯಾರು? ರಾಂಗ್ ನಂಬರ್. ಅಯ್ಯ, ಬಹಳ ಇಲಿಗಳು ವೈರ್ಗಳನ್ನೆಲ್ಲ ಕತ್ತರಿಸಿ ಹಾಕ್ಬಿಟ್ಟು ಸ್ಪೀಕರ್ ಔಟ್ ಮಾಡ್ಬಿಡುತ್ತೆ. ಅಯ್ಯ, ಅಮ್ಮ, ಯಜಮಾನ್ರು ಫೋನ್ ಮಾಡಿದ್ರ? ನಾನು ಇಲ್ಲೇ ಇದ್ದೀನಿ, ರಿಪೇರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡಿಮ್ಮ. ನನ್ನ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಅವ್ರಿಗೆ. ಇಲ್ಲ, ರಾಂಗ್ ನಂಬರ್. ಅಬ್ಬ, ಹೌದು. ಆಮೇಲೆ ನಿಮ್ಮ ಮನೇಲಿ ಎಲ್ಲೆಲ್ಲಿ ಫೋನ್ ಇದೆ? ಇದಾಯ್ತಾ? ಅಯ್ಯೋ, ನಾನ್ ಕೈ ಇಟ್ಮೇಲೆ ಕೆಲಸ ಮುಗ್ದಾಗೇನೆ. ನೀವೇನ್ ಯೋಚನೆ ಮಾಡ್ಬೇಡಿ. ಫೋನ್ ಎಲ್ಲಿದೆ? ಬೆಡ್ರೂಮ್ ಅಲ್ಲಿ, ಕಿಚನ್ ಅಲ್ಲಿ. ದೇವ್ರ ಮನೇಲಿ ಇಲ್ವಾ? ಇಲ್ಲ, ನನ್ನ ದೇವ್ರ ಜೊತೆ ಡೈರೆಕ್ಟ್ ಆಗಿ ಮಾತಾಡೋದು. ಹೌದೌದು, ಇರ್ಬೇಕಾದ್ರೆ ಬಿಡಿ, ಕಮ್ಯುನಿಕೇಶನ್ ಇರ್ಬೇಕಾದ್ರೆ. ಯಾಕಂದ್ರೆ ದೇವ್ರ ಮನೆಯಲ್ಲಿ ಹೂವು ಹಾಕ್ಬೇಕಾದ್ರೆ, ಕಡ್ಡಿ ಬೆಳಿಬೇಕಾದ್ರೆ, ಆರತಿ ಎತ್ತಬೇಕಾದ್ರೆ, ಆಮೇಲೆ ಡೈ ಹೊಡಿಬೇಕಾದ್ರೂ ಮಾತಾಡ್ತಾನೆ ಇರ್ಬೇಕಾಗುತ್ತೆ. ಆದ್ರೆ ನಮ್ಮ ಕಂಪನಿ ಫೋನ್ ಇದೆಯಲ್ಲ, ನೀವ್ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗಿ ಮಾತಾಡ್ಬಹುದು. ನೀವು ಗೊತ್ತಿಲ್ಲದೆ ಯಾವ್ದೋ ಕಂಪನಿ ಫೋನ್ ತಗೊಂಡು ತಗ್ಲಾಕೊಂಡ್ಬಿಡ್ತೀರಾ. ನಮ್ಗೆ ಇದೊಂದು ವಿಶೇಷ ವರದಿ. ನಿನ್ನೆ ರಾತ್ರಿ ಬನಶಂಕರಿಯ 3ನೇ ಹಂತದಲ್ಲಿರುವ ಒಂಟಿ ಹೆಣ್ಣಿನ ಮೇಲೆ ದುಷ್ಕರ್ಮಿಯೊಬ್ಬ ಅತ್ಯಾಚಾರವೆಸಗಿ ಬರ್ಬರವಾಗಿ ಹತ್ಯೆ ಮಾಡಿ ಮನೆಯಲ್ಲಿದ್ದ ನಗದು ಮತ್ತು ಆಭರಣಗಳನ್ನ ದೋಚಿ ಪರಾರಿಯಾಗಿದ್ದಾನೆ. ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸ್ತಾ ಇದ್ದು ಈ ಕೃತ್ಯವನ್ನ ದಂಡುಪಾಳ್ಯದವರೇ ನಡೆಸಿರಬಹುದು ಅಂತ ಶಂಕಿಸಿದ್ದಾರೆ. ಬೆಂಗಳೂರಿನ ನಿವಾಸಿಗಳು ಈ ಕೃತ್ಯದಿಂದ ಕಂಗಾಲಾಗಿ ಹೋಗಿದ್ದಾರೆ. ಪೊಲೀಸ್ ಸೂಚನೆಯಂತೆ ನಗರವಾಸಿಗಳು ತಾವು ಒಂಟಿಯಾಗಿರುವ ವೇಳೆಯಲ್ಲಿ ಯಾರೇ ಅಪರಿಚಿತರು ಮನೆ ಬಳಿ ಬಂದಾಗ ಅಂಥವರ ಮೇಲೆ ನಿಗಾ ವಹಿಸಬೇಕು. ಒಂದು ವೇಳೆ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಕೂಡಲೇ ಹತ್ತಿರವಿರುವ ಪೊಲೀಸ್ ಠಾಣೆಗೆ ತಿಳಿಸಬೇಕು ಅಂತ ರಾಜ್ಯದ ಪೊಲೀಸ್ ಮುಖ್ಯ ಅಧಿಕಾರಿಗಳು, ಅಪರಾಧ ವಿಭಾಗ ಬೆಂಗಳೂರು ಇವರು ರಾಜ್ಯದ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ನೀವು ತಿಳಿಸಬೇಕಾದ ದೂರವಾಣಿ ಸಂಖ್ಯೆಗಳು 9888 666. ವಾ, ಗೊತ್ತಾಯ್ತು ಬಿಡಿ. ಇದು ಆ ದಂಡು ಪಾಳ್ಯದವ್ರದಮ್ಮ ಕೆಲಸ. ಒಂದ್ ತಿಂಗಳಿಂದ ಇದೇ ಗ್ಯಾಂಗು ಆ ದೇವನಹಳ್ಳಿ ಅರ್ಚಕರ ಮನೆಗೆ ನುಗ್ಬಿಟ್ಟು ಅವ್ರ ತಲೆಯಲ್ಲಿ ಒಡೆದು ಉಂಡಿ ದುಡ್ಡು ಒಡವೆ ಎಲ್ಲ ತಚ್ಕೊಂಡು ಹೋಗ್ಬಿಟ್ಟು ಅವ್ರು ಗೊತ್ತಾ. ಅಷ್ಟೇ ಅಲ್ಲಮ್ಮ, ಮೊನ್ನೆ ಜಯನಗರದಲ್ಲಿ ಹಾಡು ಹಗಲೇ ಒಂದು ಮನೆಗೆ ನುಗ್ಗಿ ಪಾಪ ಮುತ್ಕಿನ ಅಲ್ಲೇ ಕತ್ತಿಸಿ ಸಾಯಿಸಿ ಮನೆಯಲ್ಲಿ ಜೊತೆಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರಲ್ಲಮ್ಮ. ಚೇ ಕಾಲ ತುಂಬಾ ಕೆಟ್ಟೋಯ್ತಮ್ಮ, ಕೆಟ್ಟ ಕೆರಾಡಿದೋಗ್ಬಿಟ್ಟೈತೆ. ಮೊನ್ನೆ ಟಿವಿನಲ್ಲಿ ಹೇಳ್ತಿದ್ರಲ್ಲಮ್ಮ, ಈ ದಂಡು ಪಾಳ್ಯದವ್ರು ಸಾಮಾನ್ಯದವ್ರಲ್ಲ. ನೀರ್ ಕೇಳೋ ನೆಪದಲ್ಲಿ, ಭಿಕ್ಷೆ ಬೇಡೋ ನೆಪದಲ್ಲಿ, ಕೊರಿಯರ್ ಕೊಡೋ ನೆಪದಲ್ಲಿ, KBL ತರ ಕರೆಂಟ್ ಕೊಡೋ ನೆಪದಲ್ಲಿ. ಅಷ್ಟೇ ಯಾಕೆ, ನಿಮ್ಮಂತವ್ರು ಒಂಟಿಯಾಗಿ ಸಿಕ್ಕಿದ್ರೆ ನಂತರ ಟೆಲಿಫೋನ್ ರಿಪೇರಿ ಮಾಡೋನು ಅಂತ ನೆಪ ಹೇಳ್ಕೊಂಡ್ ಬರ್ತಾರಂತೆ. నేనే దండుపాళ్య మనిషిని రామయ్యుడు. అందమైన ఆడది చూస్తే నాకేమేమో అవుతుంది. నీ అందాల ముందు ఈ నగా నట్ర అన్ని వేస్ట్. భలే నీ యవ్వనాన్ని నేను అనుభవించే తీరాలి. నీ కళ్ళు, అందమైన ఒళ్ళు, రావే దగ్గరకు రావే, రావే సొసకు రావే. ಯಾಕಮ್ಮ ಕಿರಿಸ್ಕೊಂಡ್ರಿ? ನೀವು ನನ್ನ ದಂಡು ಪಾಳ್ಯದವನು ಅನ್ಕೊಂಡ್ರ? ನೀವು ನನ್ನ ನೋಡಿದ್ರೆ ದಂಡು ಪಾಳ್ಯದವನು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ. ಅಯ್ಯೋ, ನನ್ನ ಪೊಲೀಸ್ನವ್ರು ಹಿಡ್ಕೊಡ್ತೀರಾ ನೀವು? ಅಯ್ಯೋ, ನಾನು ಅಂತವ್ನಲ್ಲಮ್ಮ, ಮರ್ಯಾದಸ್ತ 3 ಹೆಣ್ಮಕ್ಳು ತಂದೆನಪ್ಪ ನಾನು. ನನ್ನನ್ನು ನಂಬಿಮ್ಮ ದೇವ್ರೆ. ನೋಡಿ ಬೇಕಲ್ಲ ನನ್ನ ID ಕಾರ್ಡು. ಅಯ್ಯೋ ನೋಡಿ, ನಿಮ್ಮ ಟೆಲಿಫೋನ್ನ ನನ್ನ ಕಂಪ್ನಿಲೇ ರಿಪೇರಿ ಮಾಡ್ಬಿಟ್ಟು ತಂದು ಕೊಡ್ತೀನಮ್ಮ. ಬರ್ತೀನಮ್ಮ. ಅಯ್ಯೋ ಈ ಚಪ್ಪಲಿ ಬೇರೆ
ನೋಡಿಮ್ಮ ತಂಡು ಪಾಳ್ಯ ಒಬ್ಬರ ಇದ್ದೀರಾ ಅಯ್ಯೋ ಬರ್ತೀನಮ್ಮ ಬಂದ್ರಮ್ಮ ಬಾಗಲ ಕಳಿಯಮ್ಮ ನೀವು ಅಯ್ಯೋ ಬೆಳಿಗ್ಗೆ ಎದ್ದು ನನ್ನ ಮಕ್ಕ ನಾನೇ ನೋಡ್ದೆ ಅನ್ಸುತ್ತೆ ಎಲ್ಲ ಕೆಟ್ಕಾಲ ಅಮ್ಮ ಬಾಗಲ ಕಳಿಮ್ಮ నేనే దండుపాళ్య మనిషిని రామయ్యుడు ಸ್ಯಾಂಡ್ವಿಚ್ ನಂದಕ್ಕೆ ಸ್ಯಾಂಡ್ವಿಚ್ ತುಂಬಾನೇ ಇಷ್ಟ. ಮೇಡಮ್, ನಾನು ಸುರೇಶ್. ವಿಶ್ವಾಸ ಅವ್ರಿಲ್ವಾ? ಮನೇಲಿ ಯಾರೂ ಇಲ್ಲ. ಈ 10 ಲಕ್ಷ ಅವ್ರು ಕೊಡ್ಬೇಕಾಯ್ತು, ತುಂಬ ಅರ್ಜೆಂಟ್. ನಾಳೆ ಬನ್ನಿ. ಪರವಾಗಿಲ್ಲ ಬಿಡಿ, ನಾನು ಇಲ್ಲೇ ಹೊರಗಡೆ ಕಾಯ್ತಾ ಇರ್ತೀನಿ. ಬೇಡ. ಓಪನ್ ಮಾಡಿ, UPS ಸ್ವಿಚ್ ಹಾಕ್ತೀನಿ. ಬೇಡ ಬೇಡ. ಏನಪ್ಪಳು ಒಳಗೆ ಬಿಡ್ತಲ್ಲ. ಸುರೇಶ್, ಬನ್ನಿ ನೋಡಿ. ಈ ಕ್ಯಾಶ್ ಇಟ್ಕೊಳ್ಳಿ. అటాక్ చేస్తామా పారిపోదామా? దగ్గరికి రావద్దు, సంపేస్తా. ಶಿಫ್ಟ್ ಮಾಡ್ಬಿಡ, ಶಿಫ್ಟ್ ಮಾಡ. ಆಯ್ತಾ? ನೀನೇನು ಕೇಳಿದ್ರು ಕೊಟ್ಬಿಡ್ತೀನಿ. ಏನು ಬೇಕು ನಿಂಗೆ? ದುಡ್ಡು ಬೇಕಾ? ಬೇಕು ತೊಗೊಂಡೋಗು. ಬೇಕಿದ್ರೆ ಇವಳು ಬೇಕಾ? ಇವಳು ತೊಗೊಂಡೋಗು. ಮೇಡಮ್ ಹಾಕಿ, ಚಿಚ್ಚಿ ಕೊಚ್ಚಿ ಮೇಡಮ್ ಹಾಕಿ. ಏನು ಇಟ್ಟಿರ್ತಾ ಇದೆ? ಸುಮ್ಮನೆ ನೋಡ್ತಾರೆ. ಹಾಕಿ ಮೇಡಮ್, ಹಾಕಿ ಹಾಕಿ ಮೇಡಮ್.
ನಮ್ ದೊಡ್ಡ ಯಜಮಾನ್ರ ಯಾ ನುಗ್ಬೇಡ ಇದು ಬಿದ್ದೇನ ಹೊಡೆದೈತಂದ್ರೆ ನನ್ನನ್ನ ಯಜಮಾನ್ ಪೀಸ್ ಮಾಡ್ತಾರೆ. ಬೇಡ ಲೇ ಒಂದ್ರ ಲೇ 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 ನುಗ್ಬೇಡ ಅಯ್ಯದಪ್ಪ ಬಾರ ಹಾಯ್ ಶ್ವೇತಾ. Hi, how are you? ವೆರಿ ಫೈನ್. ವೆಲ್ಕಮ್ ಅಮ್ಮ. ಸುರೇಶ, ಗಾಡಿ ಹಿಂದೆ ಪಾರ್ಕ್ ಮಾಡ್ಬಿಡು. ಕೀ ಕೊಡು ಅವನಿಗೆ. ಹಂಗೆ ಅದ್ರ ಲಗೇಜ್ ಇದೆ ತೊಗೊಂಬ. ಬರೋ ಕಮ್ ಶ್ವೇತಾ. ನನಗೇನು ಕರ್ಮ, ಇವನ್ ಲಗೇಜ್ ನಾಳೆ ತೊಗೊಂಬರಪ್ಪ. ನನಗೆ ಕೂಲಿಯೋಣ. ಮತ್ತೆ ಶ್ವೇತಾ, ದಾರಿಲಿ ತಲೆ ತಿಂತಾ ಇದ್ದ ನಾನು. ಅಪ್ಪ. ಬನ್ನಿ ಬನ್ನಿ. ನಮಸ್ತೆ ಅಂಕಲ್. ನಮಸ್ತೆ ಅಂಕಲ್. ಗಾಡ್ ಬ್ಲೆಸ್. ಹೌ ಆರ್ ಯು ನಂದನ್? ಫೈನ್ ಅಂಕಲ್. ಹೌ ಆರ್ ಯು ಶ್ವೇತಾ? ಫೈನ್ ಅಂಕಲ್. ನಾನು ಆವಾಗ್ನಿಂದ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕೆ ಸ್ಲೇಟು? ಅಂಕಲ್, ಮೈಸೂರಿಂದ ಬೆಂಗಳೂರು ಬರಕ್ ತುಂಬಾನೇ ಈಸಿ. ಆದ್ರೆ ಸಿಟಿ ಒಳಗೆ ಎಂಟರ್ ಆದ್ಮೇಲೆ ಇದೆಯಲ್ಲ ಟ್ರಾಫಿಕ್, ನಿಮ್ ಫಾರ್ಮ್ ಹೌಸ್ ಬರೋಷ್ಟರಲ್ಲಿ ಸಾಕಾಗೋಯ್ತು. ಯು ಆರ್ ರೈಟ್. ನಾನೊಂದು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ಗೋಸ್ಕರ ಬಾಂಬೆಗೆ ಹೋಗ್ತಾ ಇದ್ದೀನಿ. ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಆಯ್ತಾ? ಇನ್ನೂ ಇಲ್ಲ ಅಂಕಲ್, ಅದಕ್ಕೆ ಬಂದಿರೋದು. ವಿಶ್ವಾಸ ಇದ್ದಾನಲ್ಲ, ಅವನ್ನೆಲ್ಲ ನೋಡ್ಕೋತಾನೆ. ಅಂಕಲ್, ನನ್ಗೆ ನೀವು ಮತ್ತೆ ವಿಶ್ವಾಸ ಬಿಟ್ರೆ ನನ್ನವ್ರು ಅಂತ ಯಾರಿದ್ದಾರೆ ಹೇಳಿ? ನೀನು ನನ್ನ ಮಗನೇ ಕಣಯ್ಯ. ನನ್ನಿಂದ ನಿನಗೆ ಎಲ್ಲಾ ಸಹಕಾರನೂ ಸಿಗತ್ತೆ. ನೋಡು ಶ್ವೇತಾ, ಇನ್ ಮುಂದೆ ನಿನ್ ಹೆಂಡತಿ. ಅವಳನ್ನ ನಿನ್ ಕಣ್ಣಿನ ತರ ಜೋಪಾನವಾಗಿ ಕಾಪಾಡೋದು ನಿನ್ ಜವಾಬ್ದಾರಿ. ಓಕೆ? ಖಂಡಿತ ನೋಡ್ಕೋತೀನಿ. ವಿಶ್ವಾಸ್, ಹಾಪ, ನಾಳಿದ್ದು ಮಧ್ಯಾಹ್ನ 3 ಗಂಟೆ ಒಳಗೆ 10 ಲಕ್ಷ ಟೆಂಡರ್ ಡೆಪಾಸಿಟ್ ಕಟ್ಟಬೇಕು. ಈ ಕೆಲಸನ ನೀನು ಜವಾಬ್ದಾರಿಯಿಂದ ಮಾಡಬೇಕು. ಇಟ್ಸ್ ಎ ಪ್ರೆಸ್ಟೀಜಿಯಸ್ ಕಾಂಟ್ರಾಕ್ಟ್. ದುಡ್ಡಪ್ಪ? ದುಡ್ಡು ಸುರೇಶ್ ತಂದು ಕೊಡ್ತಾನೆ. ಅದನ್ನ ತಗೊಂಡು ಹೋಗಿ ಬ್ಯಾಂಕಿಂದ DD ತೆಗೆದು PWD ಆಫೀಸ್ಗೆ ಕೊಡು. ಅಲ್ಲಪ್ಪ, ಈ ಕೆಲಸ ಸುರೇಶನೇ ಮಾಡ್ಬೋದಲ್ಲ? ಸುರೇಶ್ ಯಾವತ್ತು ತುಮಕೂರಿಗೆ ಹೋಗ್ತಾ ಇದ್ದಾನೆ, ಅಲ್ಲಿ ಇಂಪಾರ್ಟೆಂಟ್ ಕೆಲಸ ಇದೆ. ವೈ ಆರ್ ಯು ಸೋ ಇರ್ರೆಸ್ಪಾನ್ಸಿಬಲ್? ಆಯ್ತು ಮಾಡ್ತೀನಪ್ಪ, ಅದಕ್ಕೆ ಯಾಕಷ್ಟು ಬೈತೀರಿ? ಅಂಕಲ್, ನೀವ್ ಯಾವಾಗ ವಾಪಸ್ ಬರ್ತೀರಾ? 5-6 ಡೇಸ್ ಅಮ್ಮ. ಕೆಲಸ ಬೇಗ ಮುಗಿದ್ರೆ ಬೇಗ ಬರ್ತೀನಿ. ಹೌದು, ಯಾಕೆ ಕೇಳಿದೆ? ನಮ್ ಮದ್ವೆಗೆ ಬರ್ತಿರೋ ಇಲ್ವೋ ಅಂತ ಕೇಳ್ದೆ. ಬರ್ತೀನಮ್ಮ, ಬೇಗನೆ ಬರ್ತೀನಿ. ವಿಶ್ವಾಸ್, ಒಂದು ವಿಷಯ ಹೇಳೋದಕ್ಕೆ ಮರ್ತಿದ್ದೆ. ಟೆಲಿಫೋನ್ 4 ದಿವಸದಿಂದ ಕೆಟ್ಟು ಹೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ, ಅದನ್ನ ಫಾಲೋ ಅಪ್ ಮಾಡು. ಹೋ ಆಯ್ತಪ್ಪ, ಇನ್ನೇನಾರ ಇದ್ರೆ ಅದನ್ನು ಹೇಳ್ಬಿಡು, ಸರಿನಾ? ಸದ್ಯಕ್ಕೆ ನೀನು ಅಷ್ಟು ಮಾಡಿದ್ರೆ ಸಾಕು. ಸರ್, ಫ್ಲೈಟಿಗೆ ಟೈಮ್ ಆಯ್ತು. ಸರಿ. ಸುರೇಶ್, ಕೆಂಪನ್ ಶೆಟ್ರು 10 ಲಕ್ಷ ರೂಪಾಯಿ ಕೊಡ್ತಾರೆ. ಚೆಕ್ ಕ್ಯಾಶು? ಕ್ಯಾಶ್ ಕೊಡ್ತಾರೆ. ಅದನ್ನ ತಂದು ವಿಶ್ವಾಸ್ ಕೈ ಕೊಡು. ಸರಿ ಸರ್. ಓಕೆ ಓಕೆ ಅಂಕಲ್, ಬಾಯ್. ಬಾಯ್ ಶ್ವೇತಾ. ಬಾಯ್ ನಂದನ್. ಬಾಯ್ ಅಂಕಲ್. ಓಕೆ ಬಾಯ್. ಸಿ ಯು. ಬಾಯ್. ಬಾಯ್. ರೆಡಿಯಪ್ಪ? ಮಮ್ಮ, ನಮ್ಮಪ್ಪಂಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಕಣ. ನನಗಿಂತ ಸುರೇಶನೇ ಜಾಸ್ತಿ ನಂಬ್ತಾರೆ. ಅದೇ ನಂಗೆ ಉರಿಯೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಜಮಾನ್ರೆ,
ನನ್ನ ತಂಗಿಗೆ ಆರಾಮಿಲ್ಲ ಅಂತ ದವಾಖಾನಿಗೆ ಹಾಕ್ಯಾರ್ರಿ. ಆಕಿ ನೋಡಕ್ ನಾವು ಊರಿಗೆ ಹೋಗ್ಬೇಕು. 2 ದಿನ ರಜಾ ಕೊಡ್ರಿ. ಅಲ್ಲಮ್ಮ ಇವರೆಲ್ಲ ಬಂದಿದ್ದಾರೆ, ಈ ಟೈಮಲ್ಲಿ ಹೋಗ್ತೀನಿ ಅಂತಿಲ್ಲ ನೀನು ಹೋದ್ರೆ ಊಟ ತಿಂಡಿಗೆ ಏನ್ ಮಾಡೋದು ನಾವು? ಅಡಿಗೆ ಎಲ್ಲ ತಯಾರು ಮಾಡಿ ಟೇಬಲ್ ಮೇಲೆ ಇಟ್ಟೇನ್ರಿ. ಸರಿ, ಅದು ಇವತ್ತಿಗೆ ಆಯ್ತಮ್ಮ. ನಾಳೆಗೆ ಏನ್ ಮಾಡೋದು? ಹೋಗ್ಲಿ ಬಿಡು ವಿಶ್ವಾಸ್, ನಾವ್ 3 ಜನ ತಾನೆ, ಏನಾದ್ರೂ ಮಾಡ್ಕೊಂಡ್ರಾಯ್ತು. ಕಿಲಾಡಿನಮ್ಮ ನೀನು. ಅಪ್ಪ ಹೋಗೋತಂಗ ವಿಷಯನೇ ಇರ್ಲಿಲ್ಲ, ಈಗ ಬಂದು ಕೇಳ್ತಿದ್ಯಾ? ಏನೋ ಶ್ವೇತಾ ಹೇಳ್ತಾ ಇದ್ದಾಳೆ ಅಂತ ಬಿಡ್ತಾ ಇದೀನಿ, ಓಟ್ ಬಾ. ಆಮೇಲೆ ಕೇಳಿಲಿ, ಮದ್ವೆ ಕೆಲ್ಸಗಳು ಸಿಕ್ಕಾಪಟ್ಟೆ ಇರುತ್ತೆ, ಬೇಗ ಬಾ. ಆಯ್ತ್ರಿ. ಶ್ವೇತಾ, ನಾನೊಂದು ವಿಷಯ ಸೀರಿಯಸ್ ಆಗಿ ಕೇಳ್ತೀನಿ. ನಿಂಗೆ ನಿಜವಾಗ್ಲೂ ಅಡುಗೆ ಮಾಡಕ್ ಬರುತ್ತೋ ಅಥವಾ? ಅಮ್ಮ, ನಾನು ಹೆಂಡತಿ ಆಗೋಳು, ಜಾಸ್ತಿ ಡಿಗ್ರೇಡ್ ಮಾಡಬೇಡ. ದೋಸೆನ ಚೆನ್ನಾಗಿ ಚಪಾತಿ ತರ ಮಾಡ್ತಾಳೆ. ನೀವಿಬ್ರು ರಿಲ್ಯಾಕ್ಸ್ ಮಾಡ್ತಾರೆ, ನಾನು ಸ್ವಲ್ಪ ತೋಟದ ಹತ್ರ ಓಟ್ ಬರ್ತೀನಿ. ಓಕೆ. ಹೌದಾ, ಚಪಾತಿ ತರ ಮಾಡ್ತೀನಾ? ಮೆತ್ತಗೆ. ನಂದು, ನೀನ್ ಯಾಕೊಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಮದುವೆ ಬೇರೆ ಆಗ್ತಿದ್ಯಾ, ಇನ್ಮೇಲೆ ಖರ್ಚು ಜಾಸ್ತಿ ಇರುತ್ತೆ. ಒಳ್ಳೆ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ದೀನಿ. ಮದುವೆ ಆದ್ಮೇಲೆ 5-6 ವರ್ಷ ದುಡ್ದು ಆಮೇಲೆ ಪ್ರಾಜೆಕ್ಟ್ ಶುರು ಮಾಡ್ತೀನಿ. 5-6 ವರ್ಷನ? ಯಾಕೆ? ಅರೆ, ದಿಢೀರ್ ಅಂತ ಶುರು ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ದುಡ್ಡು ಬೇಕಲ್ಲಪ್ಪ. ಗುರು, ಅದ್ರ ಯೋಚನೆ ನನಗೆ ಬಿಟ್ಬಿಡು. ಡ್ಯಾಡ್ ಹತ್ರ ಮಾತಾಡಿ ಪ್ರಾಜೆಕ್ಟಿಗೆ ಎಷ್ಟು ಬೇಕೋ ಅಷ್ಟು ಹಣ ನಾನು ಕೊಡಿಸ್ತೀನಿ. ಇನ್ನೊಂದು ವಿಷಯನಪ್ಪ, ನಿಮ್ಮ ಬಿಸ್ನೆಸ್ ಅಲ್ಲಿ ಅಣ್ಣವರು ಪಾರ್ಟ್ನರ್ ಆಗ್ತಾರೆ, ಓಕೆ ತಾನೆ? ಅವಾಗ ಡ್ಯಾಡ್ ಇಲ್ಲ ಅಂತ ಹೇಳೋದಕ್ಕಾಗದೇ ಇಲ್ಲ. ಇನ್ಫ್ಯಾಕ್ಟ್ ಅವರು ಖುಷಿ ಪಡ್ತಾರೆ. ಏನಂತೀಯ? ಆದ್ರೆ ನಂದು, ನಿನಗೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಇದ್ರೆ ಜಸ್ಟ್ ಸೇ ಯೆಸ್, ದಟ್ಸ್ ಇಟ್. ಸಿ, ನಮ್ಮ ತಂದೆ ಇನ್ವೆಸ್ಟ್ರು, ನಾವು 3 ಜನ ವರ್ಕಿಂಗ್ ಪಾರ್ಟ್ನರ್ಸ್. ಓಕೆ? ನಂಗೋಕೆಪ್ಪ, ಇದರಲ್ಲಿ ನಂಗೇನು ತಪ್ಪು ಅನ್ನಿಸ್ತಾ ಇಲ್ಲ. ದಟ್ಸ್ ರೈಟ್. ನಿಮ್ಮಿಬ್ರಿಗೂ ಓಕೆ ಅಂದ್ಮೇಲೆ ನನಗೂ ಓಕೆನೆ. ಡನ್. 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 ಶ್ವೇತಾ, ತುಂಬಾ ದಿನದಿಂದ ನಿಂಗೊಂದು ವಿಷಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಯಾವತ್ತೂ ಹೇಳಕ್ಕೆ ಆಗ್ಲಿಲ್ಲ. ಈಗ ಹೇಳ್ಬೋದಲ್ಲ? ಹೇಳ್ತೀನಿ ಕಣೋ. ಹೇಳ್ದೆ ಮುಚ್ಚಿಟ್ಟು ನಿನ್ ದ್ರೋಹ ಮಾಡಕ್ಕೆ ನನ್ನ ಮನ್ಸು ಒಪ್ತಾ ಇಲ್ಲ. ಶ್ವೇತಾ, ನೀನಲ್ಲದೆ ನನಗೆ ಮೊದಲೇ ಒಂದು ರಿಲೇಷನ್ ಇತ್ತು. ಅದು ಈಗಲೂ ಇದೆ. ನೀನು ನನಗೆ 2ನೇವಳು. ಚಿಕ್ಕ ವಯಸ್ಸಿಂದ ಶುರು ಆದ ನಮ್ಮ ರಿಲೇಷನ್ ಇವತ್ತಿಗೂ ಹಾಗೇ ಇದೆ. ಈ ಕ್ಷಣದಲ್ಲೂ ಮುಂದುವರಿತಾನೆ ಬರ್ತಿದೆ. ಅಷ್ಟೇ ಅಲ್ಲ, ನಮ್ಮಿಬ್ರು ಮದುವೆ ಆದ್ಮೇಲೂ ಅದು ಹಾಗೇ ಇರುತ್ತೆ. ನನ್ ಕಟ್ಟಿದ ಕನ್ಸೆಲ್ಲ ನುಚ್ಚು ನೂರು ಮಾಡ್ಬಿಟ್ಟಿಯಲ್ಲೋ. ಕೂಲ್ ಶ್ವೇತಾ, ಕೂಲ್. ನನ್ಗಂತೂ ನಿನ್ನ ಹತ್ರ ಎಲ್ಲ ವಿಷಯ ಹೇಳ್ಬಿಟ್ನಲ್ಲ ಅಂತ ರಿಲ್ಯಾಕ್ಸ್ ಆಯ್ತು. ಸಮಾಧಾನ ಮಾಡ್ಕೋ, ಆಗಿದ್ದಾಗೋಯ್ತು. ಆಗಿದ್ದಾಗೋಯ್ತಾ? ಹೇ ಲೂಸು, ಯಾರು ಅಂತ ಗೊತ್ತಿಲ್ದೆ ಈ ರೀತಿ ಕೋಪ ಮಾಡ್ಕೊಂಡು ಹತ್ರ ಹೇಗೆ? ಅವಳ ಬಗ್ಗೆ ಬೇರೆ ತಿಳ್ಕೊಬೇಕಾ? ಅವಳು ಯಾರಾದ್ರೂ ನನಗೇನು? ಹೇ, ಅದು ಅವಳಲ್ಲ, ಅವನು. ಓ ಸ್ಟುಪಿಡ್. ಅವನಂದ್ರೆ ವಿಶ್ವಾಸ್, ನನ್ ದೋಸ್ತು. ಇಷ್ಟಕ್ಕೆಲ್ಲ ಅಳ್ತಾರೆ. ಸಾರಿ ನಂದು, ನನಗೆ ನನ್ನ ಫೀಲಿಂಗ್ಸ್ ಕಂಟ್ರೋಲ್ ಮಾಡಕ್ಕೆ ಆಗ್ಲಿಲ್ಲ. ಈ ಕಂಟ್ರೋಲ್ ಆಯ್ತಾ? ನಂದು, ನಾನ್ ನಿನ್ಗೊಂದು ವಿಷಯ ಹೇಳ್ಬೇಕು. ಯಾರ್ದು? ಆ NRI ಸಚಿನ್ ವಿಷಯನಾ? ಏನ್ ನಂದು, ನೀನ್ ನನ್ನ ಎಷ್ಟನ್ನ ಅರ್ಥ ಮಾಡ್ಕೊಂಡಿರೋದು? ನಿನ್ಗೆ ವಿಶ್ವಾಸ ಹೇಗೆ ಚಿಕ್ಕ ವಯಸ್ಸಿಂದ ಫ್ರೆಂಡು, ಸಚಿನು ನನ್ಗೆ ಹಾಗೆ. ಪ್ರೀತಿ ಹುಟ್ಟೋದೇ ಒಂದ್ಸಲ ಕಣೋ, ಅದು ನನ್ ನಿನ್ಮೇಲೆ ಆಗಿದೆ. ಅದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಎಲ್ಲಾನು ಬಿಟ್ಟು ನಿನ್ ಜೊತೆ ಬಂದಿರೋದು. ಐ ಲವ್ ಯು ನಂದು. ಕೂಲ್ಡಾ, ನಾನು ತಮಾಷೆಗೆ ಹೇಳಿದ್ದು. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಜಾಸ್ತಿ ಎಕ್ಸೈಟ್ ಆಗ್ತಿದ್ದೀರಾ ಅನ್ಸುತ್ತೆ. ಕಂಟ್ರೋಲ್ ಮಾಡ್ಕೊಳ್ಳಿ. ಮದ್ವೆ ಆದ್ಮೇಲೆ ಸ್ವಲ್ಪ ಇರ್ಲಪ್ಪ, ಎಲ್ಲ ಈಗಲೇ ಮುಗಿಸ್ಕೊಂಡ್ಬಿಡ್ಬಿಡ್ರಪ್ಪ. ಓಕೆ ಲವರ್ಸ್, ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಶಾಪಿಂಗ್ ಹೋಗೋದಿದೆ. ಓಕೆ? ಏನ್ ವಿಷಯ? ಎಷ್ಟು ದೊಡ್ಡ ಚೌಕಟೋಲ ಹೊಸ ತಂದಿಯಾ? ಇದು ನಮ್ಮ ತಾತನ ಕಾಲದ್ದು. ನಾವು ಚಿಕ್ಕವರಿದ್ದಾಗ ಐಸ್ ಪೈಸ್ ಆಡ್ತಾ ಇದ್ವಿ. ಹಾಗೆ ಯಾರ ಕಣ್ಗೂ ಕಾಣಬಾರ್ದು ಅಂತ ನಾನು ಈ ಡಾಲ್ ಒಳಗೆ ಹೋಗಿ ಬಚ್ಚಿಟ್ಕೋತಾ ಇದ್ದ. ನನಗೆ ಈ ಡಾಲ್ ನೋಡ್ದಾಗಲ್ಲ ನಮ್ಮ ತಾತ ಆಡ್ತಿದ್ದ ಹಾಡು ನೆನಪಾಗುತ್ತೆ. ಯಾವ್ದು ಗೊತ್ತಾ? ಜೀನಾ ಯಹಾ ಟಿಟಿಟಿನ್ ಮರ್ನಾ ಯಹಾ ಟಿಟಿಟಿನ್ ಇಸ್ಕೆ ಸಿವಾ ಜಾನಾ ಕಹಾ. ಓಕೆ, ಗುಡ್ ನೈಟ್ ನಂದನ್. ಗುಡ್ ನೈಟ್. ಗುಡ್ ನೈಟ್. ಹೇ, ಇಸ್ಕೆ ಸಿವಾ
ಜಾನಾ ಕಹಾ ಏಯ್ ಇದೆ ಸಾರಿ ಕಣೋ, ಇವತ್ತು ನನ್ನಿಂದ ನೀನು ಅಳೋ ಹಾಗಾಯಿತು. ನನ್ನ ಹತ್ರ ಮಾತಾಡಬಾರ್ದಿತ್ತು. ಫಸ್ಟ್ ಟೈಮ್ ನಿನ್ನ ಕಣ್ಣಲ್ಲಿ ನಾನು ನೀರು ನೋಡಿದ್ದು. ಅಯ್ಯೋ ಹುಚ್ಚಪ್ಪ, ನಾನು ಅದನ್ನೆಲ್ಲ ಆಗ್ಲೇ ಮರ್ತಾಯ್ತು. ನೀನಿನ್ನೂ ಅದನ್ನೇ ತಲೆಯಲ್ಲಿ ತುಂಬಿಕೊಂಡಿದ್ಯಾ? ಶ್ವೇತಾ, ಅಪ್ಪ ಅಮ್ಮ ಯಾರು ಇಲ್ದಿರೋ ಅಂತ ಅನಾಥಂಗೋಸ್ಕರ ನೀನು ಎಲ್ಲರನ್ನ ಬಿಟ್ಟು ಬಂದಿದ್ಯಾ. ನೀನು ಯಾವತ್ತೂ ನೋವಾಗ್ದಿರೋ ಹಾಗೆ ನೋಡ್ಕೋತೀನಿ. ನೀನು ಬಂದಮೇಲೆ ನನಗೊಂದು ಹೊಸ ಪ್ರಪಂಚನೇ ಸಿಕ್ಕ ಹಾಗಿದೆ. ಅಷ್ಟೇನಾ? ಕಾಪಾಡ್ಬಿಟ್ರೆ ಸಾಕಾಗಲ್ಲಪ್ಪ. ನೀನೇ ಅಡಿಗೆ ಮಾಡ್ಬೇಕು, ಬಟ್ಟೆ ಹೋಗಿಬೇಕು, ಮಕ್ಕಳಾದ್ಮೇಲೆ ಅವ್ರೆಲ್ಲಾ ರೆಡಿ ಮಾಡಿ ಸ್ಕೂಲ್ಗೆ ನೀನೇ ಬಿಡ್ಬೇಕು. ನಾನು ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು. ಓ, ಅಮ್ಮೋರ್ ಗಂಡ ಮಾಡೋ ಪ್ಲಾನಾ? ಹೋಗೆ. ಏ ನೋಡು ನೋಡು, ಈಗ ತಾನೇ ನನಗ್ ನೋವಾಗ್ದಿರುವ ಕಾಪಾಡ್ತೀನಿ ಅಂತ ಉದ್ದುದ್ದ ಡಾಲೋಗ್ ಹೊಡ್ದೆ. ಈಗ ನೋಡಿದ್ರೆ ಹೋಗ್ಲಿ ಬಿಡು. ನನಗಂತೂ 5-6 ವರ್ಷ ಮಕ್ಕಳೇ ಬೇಡ. ಯಾಕೆ? ಯಾಕೆ ಅಂದ್ರೆ ನಮಗ್ ಬೇಗ ಮಕ್ಕಳಾದ್ರೆ ನಮ್ ಪ್ರೀತಿ ಎಲ್ಲಿ ಹಂಚೋಗುತ್ತೆ ಅನ್ನೋ ಭಯ ಕಣೋ. ಇದೆಲ್ಲ ಏನೇ ಇದ್ರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆದ್ಮೇಲೆ. ಗುಡ್ ನೈಟ್. ಹನಿಮೂನಿಗೆ ಎಲ್ಲಿಗೆ ಹೋಗೋಣ? ಯೋರ್ ಚಾಯ್ಸ್. ಮಾರಿಷಸ್. ಡನ್. ಮಾಮ, ನೆನ್ನೆ ದೋಸೆ ಇಡ್ಲಿ ಅಂತಿದ್ದಲ್ಲೋ, ನಿನ್ನ ಹೆಂಡತಿ ಆದವ್ರು ರಿಸ್ಕೇ ಬೇಡ ಅಂತ ಬ್ರೆಡ್ ತಂದು ಮಗ ಸುಮ್ಮನೆ ಬಿಡು, ಇಲ್ಲಾದ್ರೆ ಇದು ಇಲ್ದಂಗೆ ಆಗುತ್ತೆ. It's very very tasty. ಏ ಸುಮ್ನೆ ತಮಾಷೆ ಮಾಡ್ಬೇಡಿ. ಬೇಗ ಬೇಗ ತಿನ್ನಿ, ಶಾಪಿಂಗ್ ಹೋಗ್ಬೇಕು. ನನಗೆ ಯಾಕೋ ಹೊಟ್ಟೆ ತುಂಬತಪ್ಪ. ನನಗೂ ಸಾಕಪ್ಪ. ಶ್ವೇತಾ ಬೇಕರಿಯಿಂದ ಬ್ರೆಡ್ ತಗೊಂಬಂದು ತಿನ್ಸಿದ್ರೆ ಎಷ್ಟು ಚೆನ್ನಾಗಿತ್ತು. ಇನ್ ಕೈಯಲ್ಲಿ ಬ್ರೆಡ್ ಮಾಡಿ ತಿನ್ಸ್ಬಿಟ್ಟಿದ್ರಿ ಹೆಂಗಿರೋದು ಮಮ್ಮ. ಎದುರಿಸ್ಬೇಡ ಕೊಡೋ. ವಿಶ್ವಾಸ್, ಹೊಟ್ಟೆ ಎಲ್ಲ ಬರ ಆಗೋಯ್ತು ನನಗೆ. ಸೈಲೆಂಟ್ ಆಗಿ ನಡಿಯಪ್ಪ.
ಬಂದ್ವಪ್ಪ. ಲೇ ಶಾಪಿಂಗ್ ಮುಗೀತು ಅಂತ ಹೇಳೋ ಅವಳಿಗೆ. ಬರಕ್ ಹೇಳು. ಬಂದೆ ಮಾಮ, ಈ ಶಾಪಿಂಗ್ ಅನ್ನೋದಂತೂ ಹುಡುಗಿರ ಜೊತೆ ಮಾಡಿದ್ರೆ ಮುಗಿಯೋದಲ್ಲ ಕಣೋ. ಈ ತರ ಚಾನ್ಸ್ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ನಂತರ ದಡ್ಡಿ ಯಾರು ಇರಲ್ಲ. ಹಾಗೆ ಶ್ವೇತ್, ಒಂದ್ ಸಣ್ಣ ರಿಕ್ವೆಸ್ಟ್. ಇವತ್ತು ರಾತ್ರಿ ಮಾತ್ರ ನೀನ್ ಅಡ್ಗೆ ಮಾಡೋ ತೊಂದ್ರೆ ತಗೋಬೇಡ. ಡಿಸ್ಕೋಟೆಕ್ ಇರೋ ಹೋಟ್ಲಲ್ಲಿ ಸೂಪರ್ ಆಗಿ 8 ಗಂಟೆಗೆ ಡಿನ್ನರ್ ಅರೇಂಜ್ ಮಾಡಿದೀನಿ. ಓಕೆನಾ? ಒಳ್ಳೆ ಡಿನ್ನರ್ ಮಿಸ್ ಮಾಡ್ಕೋತೀಯ ಬೇಡವಾ? ಅಲ್ಲ ಕಣೋ, ತುಂಬಾ ಡೇಟ್ ಜಾಸ್ತಿ ಆಯ್ತಲ್ಲ ಅದಕ್ಕೆ. ನಾಳೆ ಮಧ್ಯಾಹ್ನವರೆಗೂ ವಿಶ್ವಾಸ ಮಾಡಿರಲ್ಲ ಅಂತೆ. ಸೊ ಏನೂ ಇಲ್ಲ, ನಾವಿಬ್ರು ಕೂತ್ಕೊಂಡು ಇನ್ವೈಟ್ ಇಸ್ ಲಿಸ್ಟ್ ರೆಡಿ ಮಾಡೋಣ. ಓಕೆ ಓಕೆ. ಮಿಸ್ಟರ್ ನಂದನ್, ನಾಳೆ ಬೆಳಿಗ್ಗೆ ಮಿಸ್ಟರ್ ವಿಶ್ವಾಸ್ ಅವ್ರು ಎಲ್ಲಿಗೆ ಹೋಗ್ತಾ ಇದಾರೆ? ನಿನ್ನ ಅಸಾಧ್ಯ ಕಣೋ. ನಿಮ್ಮಪ್ಪ ಕರೆಕ್ಟಾಗಿ ಹೇಳ್ತಾರೆ. ಹೇಳಿದ್ ಒಂದ್ ಕೆಲಸನೂ ಕರೆಕ್ಟಾಗಿ ಮಾಡಲ್ಲ. ಸೀರಿಯಸ್ ಆಗಿ ಮರ್ತೋಗ್ಬಿಟ್ಟಿದೆ ಕಣೋ. ಥ್ಯಾಂಕ್ಸ್ ಅಲ್ಲ ಜ್ಞಾಪಿಸೋದಕ್ಕೆ. ಸರಿ, ಹಾಗೆ ಬರ್ತಾ ನಾನು ನಿಮ್ದು ಇನ್ವಿಟೇಷನ್ ಡಿಸೈನ್ಸ್ ತೊಗೊಂಬರ್ತೀನಿ. ಮನೇಲಿದೆ. ಬಾಯ್. ಕಾರ್ ತೊಗೊಂಡೋಗಿರ್ತೀನ. ಓಕೆ ಬಾಯ್. ಸುರೇಶ, ದುಡ್ಡಿನ ಏನ್ ಮಾಡಿದೆ? ಮಿಸ್ ಮಾಡ್ಬೇಡ, ತಗೊಂಡ್ಬಿಡು. ಬಾಯ್. ಎಲ್ಲಿರ್ತಾಳೆ? ಆಸ್ ಯೂಶುವಲ್ ಲೇಟು. ಮೇಲೆ ನೀನೇನ ಇಲ್ಲಿಗೆ ಬಂದು ಸಾಫ್ಟ್ವೇರ್ ಬುದ್ಧಿ ಬಿಡ್ಲಿಲ್ಲ ಲೇ. ಸರಿ ನೋಡು, ಇನ್ವಿಟೇಷನ್ ಡಿಸೈನ್ ಸ್ಯಾಂಪಲ್ಸ್ ತಂದಿದ್ದೀನಿ. ಅಮ್ಮ, ಬಾಸ್ ಫೋನು. ಶ್ವೇತನ್ಗೆ ಕಾರ್ಡ್ಸ್ ತೋರಿಸ್ಬಿಟ್ಟು ಹಾಗೆ ನೀನು ರೆಡಿ ಆಗ್ಬಿಡು ಪ್ಲೀಸು. ಕರ್ಮ ಕಾಂಡ. ಹಲೋ, ಗುಡ್ ಈವ್ನಿಂಗ್ ಸರ್. ಐ ಆಮ್ ವರ್ಕಿಂಗ್ ಆನ್ ಇಟ್. ಇಟ್ಸ್ ಗೆಟಿಂಗ್ ರೆಡಿ. ಎಸ್ ಸರ್, ಐ ವಿಲ್ ಫಿನಿಶ್ ಇಟ್ ಅಂಡ್ ಮೇಲ್ ಇಟ್ ಯು. ಎಸ್ ಸರ್, ಶ್ಯೂರ್. ಥ್ಯಾಂಕ್ ಯು. ನಂದು ನಾನ್ ರೆಡಿ. ವಿಶ್ವಾಸ ಏನು ಬಂದಿಲ್ವಾ? ವಿಶ್ವಾಸ್ ಆಗ್ಲೇ ಬಂದಾಯ್ತು. ಈಸ್ ಗೆಟಿಂಗ್ ರೆಡಿ. ಹಾಗಾದ್ರೆ ವಿಶ್ವಾಸ ಲೇಟು. ವಿಶ್ವಾಸ್ ಬೇಗ ಬನ್ನಿ, ಹೊಟ್ಟೆ ಹಶು ಆಗ್ತಿದೆ. ಶ್ವೇತಾ, ವಿಶ್ವಾಸ್ ಇನ್ವಿಟೇಷನ್ ಸ್ಯಾಂಪಲ್ಸ್ ಅಂತ ನೀನ್ ನೋಡಿಲ್ವಾ? ಹೌದಾ? ಯಾ. ಸರಿ, ಇನ್ವಿಟೇಷನ್ಸ್ ನೋಡ್ಕೊಂಡು ವಿಶ್ವಾಸ್ನ ಕರ್ಕೊಂಡು ಬರ್ತೀನಿ. ಓಕೆ. ವಿಶ್ವಾಸ್, ಏನಾಯ್ತು? ಯಾಕೆ ಬಂದಿದ್ದೀರಿ? ಇನ್ವಿಟೇಷನ್ಸ್. ವಾವ್, ತುಂಬಾ ಚೆನ್ನಾಗಿದೆ. ನಾನ್ ನಂದು ತೋರಿಸ್ತೀನಿ. ಓಕೆ, ನೀವ್ ಬೇಗ ರೆಡಿ ಆಗಿ ಬನ್ನಿ. ಓಕೆ, ಬೇಗ, ಲೇಟ್ ಆಗ್ತಿದೆ. ಏಯ್ ನಂದು, ಜಸ್ಟ್ ಡಿಸೈನ್ಸ್ ನೋಡಿ. ಇದು ನೋಡಿ. ಇದು ಇದೇಗಿದೆ. ಇದು ಚೆನ್ನಾಗಿದೆ. ಐ ಲೈಕ್ ದಿಸ್. ಇದು ಬೆಟರ್. ಎಲ್ಲ ನೀನ್ ಹೇಳ್ದಾಗೆ ಆಗ್ಬೇಕಲ್ಲ. ಇದಕ್ಕಿಂತ ಇದು ಚೆನ್ನಾಗಿದೆ. ನೋ ನಂದು, ಇದು ನೋಡಿ. ನಂದನ್, ಹೊರಡೋಣ. ಹೇ ರೆಡಿ. ನಂದು, ಮುಚ್ಚು ನಿನ್ ಲ್ಯಾಪ್ಟಾಪ್ ನ. ಬೇಗ. ಡೇಟಾನೇ ಸೇವ್ ಆಗಿಲ್ಲ, ಹಾಗೆ ಶಟ್ ಡೌನ್ ಮಾಡಿದೆ. ಸರಿ, ಮೊಬೈಲ್ ತಗೊಂಡು ವಿಶ್ವಾಸ್, ಹೋಗೋಣ. ನಂದು ಬೇಗ. ಏನ್ ಯಾವ ಬೇಗ. ಒಂದೊಳ್ಳೆ ಕನ್ನಡ ಟ್ರ್ಯಾಕ್ ಹಾಕಮ್ಮ. ಕನ್ನಡ? ಓಕೆ. ಒಳ್ಳೆ ಮಜಾ ಬಂದಲ್ಲ. ತುಂಬಾ ಟೈರ್ಡ್ ಆಗಿದ್ದೀನಿ. ಅಷ್ಟೇ ತಾನೇ. ಯಾವ್ದೇ ಪರ್ಫ್ಯೂಮು? ಏನು? ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಅರೆ, ಏನಾಯ್ತು ಇವನ್ಗೆ? ಗೊತ್ತಿಲ್ಲ. ಚಿನ್ನ, ನಂಗೆ 1 hour ಕೆಲಸ ಇದೆ.
ಬೇಗ ಮುಗಿಸ್ಕೊಂಬ. ಯಾಕೆ ನಾಳೆ ಮಾಡಿ? ತುಂಬಾ ಮೇಲ್ ಕಳ್ಸೋದಿದೆ, ಬೇಗ ಕಳ್ಸ್ಕೊಡ್ತೀನಿ. ಓಕೆ, ಈ ಕೆಲಸ ಬೆಡ್ರೂಮ್ ಅಲ್ಲಿ ಮಾಡ್ಬೋದಲ್ಲ? ಮಾಡ್ಬೋದು. ನೋಡೋ ಬ್ಯಾಡ್ ಐಡಿಯಾ, ಆದ್ರೆ ಇಲ್ಲಿ ಸಿಗ್ನಲ್ ಇಲ್ವಲ್ಲ. ನನ್ಗೆ ನಿದ್ದೆ ಬರ್ತಾ ಇದೆ. ಸರಿ, ನೀನೋಗಿ ಮಲ್ಕೋ. ಓಕೆ ಓಕೆ, ಗುಡ್ ನೈಟ್. ಗುಡ್ ನೈಟ್. ಬೇಗ ಬನ್ನಿ. ಓಕೆ, ಐ ವಿಲ್. ನೋ ನೋ, ಏನಾಗ್ತಾ ಇದೆ ನನಗೆ? ಯಾಕೆ ಯಾಕೆ ಯಾವತ್ತೂ ಇಲ್ದೇ ಇರೋ ಯೋಚನೆಗಳು ಬರ್ತಾ ಇದೆ? ನಾನು ಶ್ವೇತಾ ನಂದನ ಹೆಂಡತಿ ಆಗ್ತಾ ಇದ್ದಾಳೆ ಅಂತ ಗೊತ್ತಿತ್ತು. ಅದ್ರ ಗೊತ್ತಿತ್ತು ನಾನು ಆಸೆ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ವಿಶ್ವಾಸ ಇಲ್ಲ, ನನ್ನ ಮಾತು ಕೇಳು. ನೀನು ತಪ್ಪು ಮಾಡ್ತಿದ್ಯಾ, ನಿನ್ನ ಯೋಚನೆಗಳು ತಪ್ಪು. ನೋಡು, ಇಷ್ಟು ವರ್ಷದ ಸ್ನೇಹದ ಮುಂದೆ 2 ನಿಮಿಷದ ಆಸೆ ತೊಡ್ತಾ ಹೋದ್ರೆ ಜಗತ್ತಲ್ಲಿ ಸ್ನೇಹಕ್ಕೆ ಅರ್ಥ ಉಳಿಯಲ್ಲ ಕಣೋ. ಲೇ, ಅವನು ಜಗತ್ತಲ್ಲಿ ಎಲ್ಲರಿಗಿಂತ ಹೆಚ್ಚಿಗೆ ನಿನ್ನನ್ನು ನಂಬಿ ತನ್ನ ಪ್ರೀತಿಯ ಆಸರೆಗೋಸ್ಕರ ಬಂದಾಗ ನೀನು ಅವನ ಪ್ರೀತಿ ಮೇಲೆ ವ್ಯಾಮೋಹ ಪಟ್ರೆ ನಂಬಿಕೆ ಅನ್ನೋದು ಮಣ್ಣಾಗೋಗುತ್ತೆ ವಿಶ್ವಾಸ. ಅಷ್ಟೇ ಅಲ್ಲ, ನೀನು ಆ ಮಣ್ಣಲ್ಲಿ ಸೇರ್ಕೊಂಡು ಆಸೆಯನ್ನು ಗಾಳಿಲಿ ಧೂಳಾಗೋಗ್ತ್ಯಾ. ನನ್ನ ಮಾತು ಕೇಳು, ನೀನು ಮಾಡ್ತಿರೋದು ಸರಿಯಲ್ಲ. ನೀನ್ ಮಾಡ್ತಿರೋದು ಸ್ನೇಹ, ನಂಬಿಕೆ, ಧೂಳು ಇದೆಲ್ಲ ಸ್ಟೇಜ್ ಮೇಲೆ ಹೇಳೋದಕ್ಕೆ ಸರಿ. ನಿನಗನ್ಸಿದ್ದನ್ನು ನೀನು ಮಾಡು. ನಿನಗನ್ಸಿದ್ದನ್ನ ವಿಶ್ವಾಸ. ತಪ್ಪು ಮಾಡ್ತಿದ್ಯಾ ನೀನು. ಯಾವ್ದ ತಪ್ಪು? ಗಂಡ್ಸು ಮರಿ ನೀನು. ಗಂಡ್ಸಾಗಿ ಒಂದು ಹೆಣ್ಣನ್ನ ಇಷ್ಟಪಡೋದು ತಪ್ಪಲ್ಲ, ಪ್ರಕೃತಿ ನಿಯಮ. ಇನ್ನ ಏನು ಯೋಚನೆ ಮಾಡ್ತಾ ಇದೆಯಾ ವಿಶ್ವಾಸ್? ಏನು ಯೋಚನೆ ಮಾಡ್ತಿದ್ಯಾ? ನಿನಗನ್ಸಿದ್ದನ್ನು ಮಾಡು. ನೆನೆಸ್ಕೋ, ಒಂದೇ ಒಂದ್ಸತಿ ನೆನೆಸ್ಕೋ. ನಿನ್ ಕೈಲಿ ಅವಳನ್ನ ಮರೆಯೋದಕ್ಕೆ ಸಾಧ್ಯನಾ? ಕಮಾನ್ ವಿಶ್ವಾಸ್, ಕಮಾನ್. ಆಸೆನ ಒಳಗಿಟ್ಕೊಂಡು ಬದುಕೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ, ಯಾವ ಅರ್ಥನೂ ಇಲ್ಲ. ಹೋಗು, ನಿನಗೆ ಬೇಕಾದನ್ನು ಪಡ್ಕೋ, ನಿನಗೆ ಬೇಕಾದನ್ನು ಮಾಡು. ಹೋಗು, ಕಮಾನ್, ಹೋಗು ವಿಶ್ವಾಸ್, ಹೋಗು. ಒಂದೇ ಒಂದ್ಸತಿ ನೋಡು, ನಿನ್ನ ಮನಸ್ಸಿನ ಬಾಗಿಲು ತಟ್ಟಿರೋ ಹೆಣ್ಣು ನಿಂದು ವಿಶ್ವಾಸ್, ನಿಂದು. ತಪ್ಪು ವಿಶ್ವಾಸ ನೀನು ಮಾಡ್ತಾ ಇರೋದು. ನಿನ್ನ ಯೋಚನೆಗಳು ತಪ್ಪು. ನೀನು ಹೋಗ್ತಿರೋ ದಾರಿ ನಿನ್ನನ್ನು ನಾಶ ಮಾಡಿಬಿಡುತ್ತೆ. ತಪ್ಪು ಮಾಡ್ತಿದ್ಯಾ? ಯಾವ್ದೋ ತಪ್ಪು? ನಂದನ್ ಹೆಂಡತಿನ ನೀನು ಆಸೆ ಪಡೋ ತಪ್ಪ? ಮನುಷ್ಯನಿಗೆ ಸಂಬಂಧಕ್ಕಿಂತ ಅವಶ್ಯಕತೆಗಳು ಮುಖ್ಯ. ನಂದನ್ ಯಾರೋ, ಅವನ ಅವಶ್ಯಕತೆಗಳನ್ನ ನಿವಾರಿಸಿ ನಿನ್ನ ಹಂಗಲ್ ಬೆಳೆದಿರೋನು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನಂದನ್ ಚಿಕ್ಕ ವಯಸ್ಸಿಂದ ಎಲ್ಲಾನು ಹಂಚ್ಕೊಂಡು ಬೆಳೆದಿದ್ದೀರಿ. ಇವತ್ತು ಆಫ್ಟರ್ ಆಲ್ ಒಂದು ಹೆಣ್ಣನ್ನ ನೀನು ಬಯಸಿ ಅವಳನ್ನ ಅನುಭವಿಸಿದ್ರೆ ನಿನ್ನಂದನದನ್ ತಪ್ಪು ಅಂತನ? ಸಾಧ್ಯನೇ ಇಲ್ಲ ವಿಶ್ವಾಸ್, ಸಾಧ್ಯನೇ ಇಲ್ಲ. ವಿಶ್ವಾಸ್ ಯಾವತ್ತೂ ತಾನು ಬಯಸಿದ್ದನ್ನ ಬಿಟ್ಟಿಲ್ಲ. ಇವತ್ತಿದನ್ನ ಬಯಸಿದ್ಯಾ, ಅದು ನಿಂದೆ. ಹೋಗು, ಪಡ್ಕೋ ಅದನ್ನ. ಹೋಗು, ಕಮ್ ಆನ್ ವಿಶ್ವಾಸ್. Yes, she is yours, all yours. Shweta! ಏನ್ ಮಾಡ್ತಿದ್ಯಾ? ಏನು ಒಂದು ಹುಡುಗಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ತೀರಾ? ಅವ್ಳು ಹುಡುಗಿ ಎಲ್ಲ ಹಾಕೋಣ, ನನ್ನ ಹೆಂಡತಿ. ಅಕ್ಕ, ಅಮ್ಮ, ತಂಗಿ ಯಾರು ಇಲ್ದ್ರು ನಿನ್ಗೆ ಸಂಬಂಧಗಳ ಬೆಲೆ ಹೇಗೋ ಗೊತ್ತಾಗಬೇಕು. ಅಮ್ಮ, ಅಕ್ಕ, ತಂಗಿನ? ನನ್ನ ಮಗ, ನೀನೊಬ್ಬ ಅನಾಥ. ನೀನು ಸಂಬಂಧದ ಬಗ್ಗೆ ಮಾತಾಡ್ತೀಯ? ನೀನು ತಿನ್ನಕ್ಕೂ ಗತಿ ಇಲ್ಲದೆ ಫುಟ್ಪಾತ್ ನಲ್ಲಿ ಬಿದ್ದಿದ್ದ ಬಿಕಾರಿ ನನ್ನ ಮಗ ನೀನು. ನಮ್ಮಪ್ಪ ಕರ್ಕೊಂಬಂದು ನೀನು ನಿನ್ನ ಸ್ಥಿತಿಲಿ ನಿಲ್ಸಿದ್ದಾರೆ. ನೀನ್ ನನಗೆ ಮಾತಾಡ್ತೀಯ? ನನಗೆ ಭೂಮಿ ಮೇಲೆ ಅಪ್ಪ, ಅಮ್ಮ, ಫ್ರೆಂಡು, ಇವು ಮೂರೇ ನಿಜವಾದ ಸಂಬಂಧ. ಹುಡುಗಿರು 100 ಜನ ಸಿಗ್ತಾರೋ ಪೆದ್ದ. ಅಪ್ಪ ಅಮ್ಮನ್ನ ನಿನಗೆ ಹೋಲಿಸ್ಕೋತೀಯ? ಇನ್ ನಂಬ್ಕೊ, ನಿಮ್ ಮನೆಗೆ ಬಂದೆ ನೋಡು, ನಾನು ತಪ್ಪಾಗ್ಬಿಟ್ಟೆ. ದೊಡ್ಡ ಮುಚ್ಚಾಕೊಳ ನೀನು. ಲೇಟ್ ಆದ್ರೂ ನಿನ್ನ ನರಿಬುದ್ಧಿ ಗೊತ್ತಾಯ್ತಲ್ಲ. ಶ್ವೇತಾ, ಇಲ್ಲೊಂದು ಕ್ಷಣನೂ ಇರೋದು ಬೇಡ. ಮೊದಲೇ ಜಾಗ ಖಾಲಿ ಮಾಡೋಣ. ನನ್ನ ಮಾತು ಕೇಳು. ನೋಡು,
ನಾ ಹೇಳೋದನ್ನ ಕೇಳು, ಅವಳು ನಂಬೇಡ. ಏಯ್, ಆ ಎನ್ನಾರ ನನ್ನ ಫ್ರೆಂಡು ಅಂತ ಹೇಳ್ತಾರೆ, ಏನೋ ಗ್ಯಾರಂಟಿ? ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ನಿನ್ನೂ ಅದೇ ಲಿಸ್ಟಿಗೆ ಸೇರಿಸ್ಬಿಡ್ತಾರೆ. ಅವಳ ಜೊತೆ ಹೋಗ್ಬೇಡ ಕಣ, ನನ್ನ ಮಾತು ಕೇಳು, ನನ್ನ ಜೊತೆ ಇರೋ. I'm sorry, Shweta. ನಂದು ನಡಿ ಹೋಣ. ನಂದು ನಾ ಹೇಳೋದನ್ನ ಕೇಳು. ಬೇರೆ ಯಾರೇ ಆಗಿದ್ರು ಕೊಂದಾಕ್ಬಿಡ್ತಿದ್ದೆ. ನಿಮ್ ಮನೆ ಋಣ ಇರೋದಕ್ಕೆ ಹಾಗೆ ಹೋಗ್ತಾ ಇದ್ದೀನಿ. ಚಿನ್ನ ಎಲ್ಲ ಪ್ಯಾಕ್ ಮಾಡು, ಇಲ್ಲಿಂದ ಹೊರಟೋಗೋಣ. ಬಿಡ್ಚಿನ ಅಳ್ಬೇಡ, ಅವ್ನ ಈ ಥರ ನಡ್ಕೋತಾನಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನೀನೇನಂತ ನಂಗೆ ಗೊತ್ತಿಲ್ವೇನೆ? ನನ್ನ ಜೀವ ಇರೋವರೆಗೂ ಇನ್ನು ಯಾವತ್ತೂ ಈ ಪರಿಸ್ಥಿತಿ ಬರಲ್ಲ. ನಡಿ ಹೋಣ. ಎಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ. ಓಕೆ, ನಡೆದಿದ್ದೆಲ್ಲ ಕೆಟ್ಟ ಕನ್ಸಂತ ಮರ್ತು ಬಿಡ್ಚು. ಒಬ್ಬಡ ಕೊಡೋ. ಏಯ್, ಈ ವಿಶ್ವಾಸನ್ ಬಿಟ್ಟು ಹೋಗ್ತೀನಿ ನೀನು. ಪ್ಲೀಸ್ ಮಮ್ಮ, ನಾ ಹೇಳೋದನ್ನ ಕೇಳೋ. ಏಯ್, ನೀನೇನ್ ಹೇಳೋದ್ ಬೇಡ, ನಿನಗೆ ಮಾಡಿರೋದೇ ಸಾಕು. ನೀನು ಕೆಟ್ಟದಾಗ್ಲಿ ಅಂತ ನಾನೆಲ್ಲ ಮಾಡ್ತೀನೇನೋ, ಎಲ್ಲ ಮಾಡ್ತೀನೇನೋ. ನೋಡು ನೋಡು, ನಾಯಿ ಕೊಡ್ದಂಗೆ ಕೊಡ್ತಿದ್ಯಾ ನೀನು. ನಾ ಬೇಸರ ಮಾಡ್ಕೊಂಡ, ನಾ ಬೇಸರ ಮಾಡ್ಕೊಂಡಿಲ್ಲ ಮಗ. ನಿನ್ನ ಹೊಡಿಬೇಕಾ? ಬಾ 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 ಮಾಮ, ಮಾಮ ಪ್ಲೀಸ್ ಪ್ಲೀಸ್ ಮಾಮ, ನನ್ನ ಬಿಟ್ಟು ಬಿಡ ಮಾಮ. ನೋಡು, ನಿನಗೋಸ್ಕರ ನಾನು ತಪ್ಪು ಮಾಡಿದೆ, ತಪ್ಕೋತೀರಾ? ತಪ್ಪು ನಿಂದಲ್ಲ ಕೊಡೋ, ತಪ್ಪು ನಂದು. 20 ವರ್ಷಗಳಿಂದ ನಿನ್ ಜೊತೆ ಇದ್ದು ನಿನ್ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನೋಡು, ಅದು ಕೂಡ ನನ್ನ ತಪ್ಪು. ಆದ್ರೆ ಇವತ್ತು 2 ಗಂಟೆಯಲ್ಲಿ ನೀನ್ ಎಂಥವನಂತ ಇವಳಂಗೆ ತೋರಿಸ್ಕೊಟ್ಲು. ಅಯ್ಯೋ ಅಯ್ಯೋ, ನಿನಗೆ ಹೆಂಗೋ ಹೇಳಿ. ನೋಡು, ನನ್ನ ಜಾಗದಲ್ಲಿ ಯಾರು ಇದ್ರು ಹಂಗೆ ಮಾಡ್ತಿದ್ರು ಮಗ. ನಿನ್ ಜಾಗದಲ್ಲ ಕಣೋ,
ನನ್ ಜಾಗದಲ್ಲಿ ನಿನ್ ಸ್ವಂತ ಅಕ್ಕ ತಂಗಿರು ಯಾರೇ ಇದ್ದಿದ್ರು ನೀನ್ ಹಾಗೆ ನಡ್ಕೊಂತಿದ್ದೆ. ಇದು ನಮ್ ದೇವಸ್ಥಾನ, ಇವ್ರು ನಮ್ ದೇವ್ರು ಅಂತ ಹೇಳ್ತಿದ್ಯಲ್ಲ, ಇವನು ದೇವರಲ್ಲ, ದೇಹದ ಸುಖ ಕಾಯ್ತಿರೋ ದೇವ್ರ ಮುಖವಾಡ ಹಾಕೊಂಡಿರೋ ದೇವ. ನೀನ್ ಕಡೆ ದೆವ್ವ, ನೀನ್ ಕಡೆ ಪಿಶಾಚಿ. ನೀನ್ ಇವಳನ್ನ ಬಿಟ್ಬಿಡು, ಇವಳಿಗಿಂತ ಚೆನ್ನಾಗಿರೋರ್ನ 100 ಜನ ಕ್ಯೂ ಅಲ್ಲಿ ನಿಲ್ಲಿಸ್ತೀನಿ. ನೀನೇನಾರ ಮಾತಾಡೋ ತಲೆ ಕೆಡ್ಸಿದ್ರೆ ನಿನ್ನ. ಅಮ್ಮ ಪ್ಲೀಸ್ ಮಮ್ಮ, ನನ್ನ ಮಾತು ಕೇಳೋ, ಹೋಗ್ಬೇಡ ಕೊಡ ನನ್ನ ಬಿಟ್ಟು. ಹೋಗಿ ಆಚೆಗೆ, ಹೋಗಿ ಆಚೆಗೆ. ಹೋಗ್ಬೇಡ ಕೊಡ. ನೋಡು, ನೀನ್ ನನ್ನ ಮಾತು ಕೇಳಲೇಬೇಕು. ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ಲಿ? ನೋಡು, ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇಲ್ಲಿಂದ ಬಿದ್ದು ತಲೆ ಹೊಡ್ಕೊಂಡು ಸತ್ತೋಗ್ಬಿಡ್ತೀನಿ ನಾನು. ನಂದು ಈ ಕಾಮುಕ ನನ್ನ ಪ್ರೀತಿ ಬಗ್ಗೆ ಎಷ್ಟು ಚೀಪ್ ಆಗಿ ಮಾತಾಡ್ತಿದ್ರು ಕೇಳಿಸ್ಕೊತಿರಲ್ಲ. ಇವನ್ ಮಾತ್ ಕೇಳೋದಲ್ಲ, ಇವನಿರೋ ಜಾಗ ಸುತ್ತಮುತ್ತ ಇರೋದೇ ತಪ್ಪು. ಬನ್ನಿ ಹೋಗೋಣ. ನಂದು ನನ್ನ ಇಷ್ಟೆಲ್ಲ ಹೇಳ್ತಿದ್ರು ಹೇಳ್ಕೊಂಡು ಹೋಗ್ತಿದ್ಯ ಅನ್ನ. ನೀನ್ ಇರೋಷ್ಟು ದಿನ ಕೆಲಸ ಮಾಡ್ತಾನೆ ಇರ್ತೀಯ, ನೀನ್ ಬದುಕಿರ್ಬಾರ್ದು. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ನೀನು ಬದುಕಿರ್ಬಾರ್ದು. You should die! You should die! ಸುರೇಶ್, ನಿನ್ಗೆ ನನ್ ದೇವರನ್ನ ನೋಡ್ಬೇಕಾ? ನಿಂಗೆ ನನ್ ದೇವರನ್ನ ನೋಡ್ಬೇಕಾ? ನೋಡ್ಬೇಕಾ? ಬಾ 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 ಬಾರೋ, ನೋಡು. ನೋಡು ನನ್ ದೇವರನ್ನ. ಸುರೇಶ್, ನೋಡು ನನ್ನ ನಂದುನ ಹೇಗೆ ಕೂತ್ಬಿಟ್ಟಿದ್ದಾನೆ ಅಂತ. ನಾನು ಎಷ್ಟು ಮಾತಾಡ್ಸಿದ್ರು ನನ್ ಜೊತೆ ಮಾತಾಡ್ತಾನೆ ಇಲ್ಲ. ನಂದು ಪ್ಲೀಸ್ ಮಾತಾಡೋ. ನಂದು ನಾನು ಏನ್ ತಪ್ಪು ಮಾಡಿದ್ದೀನಿ? ನಂದು ಪ್ಲೀಸ್ ಮಾತಾಡೋ. ಸುರೇಶ್, ನೀನಾದ್ರೂ ಹೇಳು. ನಂದು ನೀನ್ ನನ್ ಚಿನ್ನ ಅಲ್ವಾ? ನಂದು ಪ್ಲೀಸ್ ಮಾತಾಡೋ. ನಂದು ಪ್ಲೀಸ್. ನಂದು ನಾನು ನಿನ್ಗೋಸ್ಕರ ಎಲ್ಲಾರನ್ನೂ ಬಿಟ್ಟು ಬಂದೆ. ನಮ್ಮ ಮನೆ, ನಮ್ಮ ಮಕ್ಕಳು, ಎಷ್ಟೆಲ್ಲ ಕನ್ಸ್ಕೊಂಡಿದೀವಿ ನಾವು. ನೀನ್ ಹೇಳ್ತಾ ಇದ್ದೆ ಅಲ್ವಾ, ನಮಗಿಬ್ರು ಮಗಳು ನಿಮ್ ತರ, ಮಗ ನಂತರ ಹೇಳ್ತಾ ಇದೆಯಲ್ವಾ ನೀನು. ನಂದು ಪ್ಲೀಸ್ ಮಾತಾಡೋ. ಐ ಲವ್ ಯು ಡಾ. ಯಾಕೆ ನನ್ ಮೇಲೆ ಕೋಪನಾ? ಸುರೇಶ್, 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 ಸುರೇಶ್. ನಂದು, ನೀನಿನ್ನೂ ಎಲ್ಲೋ ಇದೆಯಾ? ಎಷ್ಟೊತ್ತೋ ಬರೋದು? ಸುರೇಶು ಹೋಗ್ಬಿಟ್ಟ. ನೀನಾದ್ರೂ ಬೇಗ ಬಂದ್ಬಿಡು. ನನ್ಗೆ ತುಂಬಾ ಭಯ ಆಗ್ತಿದೆ. ನೀನಾದ್ರೂ ಮಾತಾಡು. ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಹೇಳದ್ನಲ್ಲ ಒಬ್ನೇ ಇದೀನಿ ಅಂತ. ನಿಂಗ್ ಗೊತ್ತಲ್ವಾ? ನಂದು ಗುಡ್ಗು ಶಬ್ದ ತುಂಬಾ ಭಯ ಆಗ್ತಿದೆ ಕಣೋ. ನನ್ನನ್ನು ಮುದ್ದಾಡ್ಬೇಕು, ಜಲ್ದಿ ಬಾರೋ. ಯಾಕೆ ನನ್ನ ಮೇಲೆ ಕೋಪನ? ನಾನು ಏನ್ ತಪ್ಪು ಮಾಡ್ಬೇಕು?
ಎಷ್ಟೊತ್ತಾಗುತ್ತೆ? ಲವ್, ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗ್ಬೇಕನ್ನೋದು ನಮ್ಮ ಕಂಡೀಷನ್ ಅಲ್ವೇನೋ? ಹಾ, ಬೇಗ ಬಾ. ಮೆಡಿಕಲ್ ಟರ್ಮ್ಸ್ ಅಲ್ಲಿ ಇದಕ್ಕೆ ಅಮ್ನೇಷಿಯಾ ಅಂತ ಹೇಳ್ತಾರೆ. ಗೊತ್ತಿಲ್ಲದೆ ಒಂದು ಸೂಟ್ ಪರ್ಚೇಸ್ ಮಾಡಿದ್ದೀನಿ. ನಂದು ಸತ್ತಿದಾನಂತ ಅವಳು ಮನ್ಸು ಒಪ್ಕೋತಾ ಇಲ್ಲ. ನೀನ್ ಸೂಪರ್ ಸ್ಟಾರ್ ತರ. ಈ ತರ ಪೇಷಂಟ್ಸು ನಿನ್ಗೊಂದು ವಿಷಯ ಇಷ್ಟೇ ದಿನದಲ್ಲಿ ರಿಕವರಿ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಹಾಗಾದ್ರೆ ರಿಕವರಿ ಆಗೋ ಚಾನ್ಸಸ್ ಇಲ್ವಾ ಡಾಕ್ಟ್ರೆ? ಖಂಡಿತ ಇದೆ, ರಿಕವರಿ ಆಗೇ ಆಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಬಹಳ ಮುಖ್ಯ. ಲವ್ ಅಂಡ್ ಅಫೆಕ್ಷನ್ ಅವಳು ಸಿಕ್ಕಿದಾಗ ಬೇಗ ರಿಕವರಿ ಆಗ್ತಾಳೆ. ನಂದು, where are you ನಂದು? I'm waiting for you. ಏನು ಬರ್ತೀಯಾ? ಎಷ್ಟೊತ್ತಾಗುತ್ತೆ? ಬೇಗ ಬರೋ ಚಿನ್ನ, ನಾನು ನಿನಗಾಗಿ ಕಾಯ್ತಾ ಇದ್ದೀನಿ.